ಎಲ್ರಿಗೂ ನಮಸ್ಕಾರ. ಆ, ನಂಜುಂಡೇಗೌಡ ಅಂತ ಮೈಸೂರಿಂದ. ನಾನು ಒಬ್ಬ ಮಾಜಿ ಸೈನಿಕ. ನಾನು ಈ ಒಂದು ಯುನಿಟಿ ಮೆಟಾ ಟೋಕನ್ನಲ್ಲಿ ಸೇರಿ 1 ವರ್ಷ ಆಯಿತು. ತುಂಬಾ ಅದ್ಭುತವಾದ ಲೀಗಲ್ ಮತ್ತೆ ಎಥಿಕಲ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಇಚ್ಛೆಪಡ್ತಾ ಇವತ್ತಿನ ಒಂದು ಪ್ಲಾನ್ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ ಹೆಸರು ಬಂದು ಯುನಿಟಿ ಮೆಟಾ ಟೋಕನ್ ಅಂತ 100% ಡಿಸೆಂಟ್ರಲೈಸ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಇದೆ. ಇದಕ್ಕೆ ಓನರ್ ಇಲ್ಲ. ಇದು ಒಂದು ಬೆಸ್ಟ್ ಡಿಸೆಂಟ್ರಲೈಸ್ ಸ್ಟೇಕಿಂಗ್ ಪ್ರಾಜೆಕ್ಟ್. ಇದರಲ್ಲಿ ಯಾರಾದರೂ ನಿಮಗೆ ಒಂದು ಕ್ರಿಪ್ಟೋ ಟೋಕನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳಲಿಕ್ಕೆ ಯಾರಾದರೂ ಬಂದಾಗ ಅವ್ರ ಹತ್ರ ನೀವು ಕೇಳಲೇಬೇಕಾದ ಈ 5 ಲೀಗಾಲಿಟಿ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ ಅಂತ ಒಂದು ವಿನಂತಿ. ಮೊದಲನೇದೇನಪ್ಪಾ ಅಂದ್ರೆ ಲೀಗಲ್ ರಿಸೋರ್ಸಸ್ನಲ್ಲಿ ಈ ಯುನಿಟಿ ಮೆಟಾ ಟೋಕನ್ನ ಮೊಟ್ಟ ಮೊದಲ ಲೀಗಾಲಿಟಿ ಏನಂದ್ರೆ, ಒಂದು BSScan.comಗೆ ಹೋದಾಗ ಇದರ ಸ್ಮಾರ್ಟ್ ಕಾಂಟ್ರಾಕ್ಟ್ನ ತೆಗೆದು ಇದರ ಓನರ್ನ ಚೆಕ್ ಮಾಡಿದಾಗ ಓನರ್ ಹೆಸರು ನಲ್ ಅಂತ ಬರ್ತದೆ. ನಲ್ ಅಂದರೆ NULL 0 ಅಂದರೆ ಈ ಓನರ್ ಹೆಸರು ಡೆಡ್ ಅಕೌಂಟ್ ಹೊಟ್ಟೋಗಿದೆ. ಅಂದರೆ ಇದಕ್ಕೂ ಒಬ್ಬರು ಓನರ್ ಇದ್ದರು. 14th ಜನವರಿ 2023 ರಾತ್ರಿ 8 ಗಂಟೆ 11 ನಿಮಿಷಕ್ಕೆ ಇಡೀ ವಿಶ್ವಕ್ಕೆ ಮಿಸ್ಟರ್ ಬ್ರಿಜ್ ಮೋಹನ್ ಸಿಂಗ್ ಅಂತ ಇಡೀ ವಿಶ್ವಕ್ಕೆ ಅವರು ತ್ಯಾಗಪತ್ರ ಕೊಟ್ಟರು. ಅದನ್ನು ಏನಂತಾರೆ, ಸೆಂಟ್ರಲೈಸ್ ಇದ್ದಂಥ ಒಂದು ಪವರ್ನ ಡಿಸೆಂಟ್ರಲೈಸ್ ಮಾಡಿದ್ದಾರೆ. ಇದು ಮೊದಲನೇ ಲೀಗಾಲಿಟಿನಲ್ಲಿ ನಂಬರ್ 1. ಇದಕ್ಕೆ ವಿಡಿಯೋ ಎಲ್ಲ ಇದೆ. ಎರಡನೇದು, ಈ ಯುನಿಟಿ ಮೆಟಾ ಟೋಕನ್ ಅನ್ನೋದು ಕೇವಲ $10 20 ನವೆಂಬರ್ 2022ರಲ್ಲಿ ಇದು ಲಾಂಚ್ ಆಯಿತು, ಲಿಸ್ಟಿಂಗ್ ಆಯಿತು. ಕಾಯಿನು ಮತ್ತು ಪ್ಯಾನ್ಕೇಕ್ ಸ್ವ್ಯಾಪು ಕಾಯಿನ್ ಮಾರ್ಕೆಟ್ ಕ್ಯಾಪ್ನಲ್ಲಿ ಇವತ್ತು 20 ರಿಂದ 21 ಪಟ್ಟು ಟೈಮ್ಸ್ ಬೆಳೆದಿದೆ. ಅದರ ಗ್ರಾಫ್ನ ಇದರಲ್ಲಿ ನೋಡ್ಬೋದು. ಇದು ಎರಡನೇದು. ಇನ್ನು ಆಡಿಟ್ ರಿಪೋರ್ಟ್ ಮೂರನೇದು ಏನಪ್ಪ ಅಂತಂದರೆ, ಈ ಯುನಿಟಿ ಮೆಟಾ ಟೋಕನ್ದು ಆಡಿಟೆಡ್ ಮಾಡಿರುವಂಥವ್ರು ವಿಶ್ವದಲ್ಲೇ ನಂಬರ್ 1 ಆಡಿಟರ್ಗಳು. ಅವ್ರ ಹೆಸರು ಮೊದಲನೇದಾಗಿ ಟೆಕ್ರೇಟ್ ಅಂತ. ಅವರು ಡಿಸೆಂಬರ್ನಲ್ಲೇ ಕೊಟ್ಟರು, ಹೋದ ಡಿಸೆಂಬರ್ನಲ್ಲೇ. ಆವಾಗ ಅವ್ರು ಕೊಟ್ಟಂಥ PDF 38 ಪುಟ ಬರವಣಿಗೆಯಲ್ಲಿ ಕೊಟ್ಟರು. ಅದಾದ ನಂತರ ವಿಶ್ವದೇ ಅತಿ ದೊಡ್ಡ ಕ್ರಿಪ್ಟೋ ಆಡಿಟರಲ್ಲೇ ನಂಬರ್ 1 ಆದಂಥ ಸರ್ಟಿಕ್ ಅನ್ನೋರು 58 ಪುಟ ಬರವಣಿಗೆ ಕೊಟ್ಟರು. 58 ಪುಟ ಸಂಪೂರ್ಣವಾಗಿ ಯುನಿಟಿ ಮೆಟಾ ಟೋಕನ್ ಬಗ್ಗೆ ಇದೆ. ಇದರ ರೋಡ್ ಮ್ಯಾಪ್ ಇರ್ಬೋದು, ವೈಟ್ ಪೇಪರ್ ಇರ್ಬೋದು, ಇದರ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿದೆ. ಮತ್ತೆ ಅವರು ಸರ್ಟಿಕ್ ಅನ್ನೋರು ಯಾರು? ಎಲಾನ್ ಮಾಸ್ಕ್ನ ಕಂಪನಿನ ಈಗಲೂ ಕೂಡ ಆಡಿಟಿಂಗ್ ಮಾಡ್ತಾ ಇದ್ದಾರೆ. ಟೆಸ್ಲಾ ಕಂಪನಿನ, ಕಾರ್ ಕಂಪನಿನ. ಇವರು ಸರ್ಟಿಕ್ ಅನ್ನೋರು ಬಿಟ್ಕಾಯಿನು, ಇಥೇರಿಯಮು, ಟ್ರೋನು, ಸ್ಟೆಲ್ಲರು, ಲೈಟ್ ಕಾಯಿನು ಈ ಥರ ಸುಮಾರು ದೊಡ್ಡ ದೊಡ್ಡ ಕಾಯಿನ್ಗಳಿಗೆಲ್ಲ, ಟೋಕನ್ಗಳಿಗೆಲ್ಲ ಇವರು ಆಡಿಟೆಡ್ ಮಾಡಿ ಯುನಿಟಿ ಮೆಟಾ ಟೋಕನ್ಗೂ ಆಡಿಟೆಡ್ ರಿಪೋರ್ಟ್ನ 58 ಪುಟ ಕೊಟ್ಟಿದ್ದಾರೆ. ಇದರ PDF ಕೂಡ ನಿಮ್ಮ ಯಾರು ಇನ್ವೈಟ್ ಮಾಡಿದಾರೆ ಆ ಲೀಡರ್ಗಳಿಂದ ಸಿಗುತ್ತೆ. ಇದು ಮೂರನೇ ಲೀಗಾಲಿಟಿ. ಇನ್ನು ವಿಶ್ವದಲ್ಲೇ ಅತಿ ದೊಡ್ಡ ಟೆಕ್ನಾಲಜಿ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾರೆ. ಅದರಲ್ಲಿ ಈ ಕಾಯಿನ್ಗೆ, ಯುನಿಟಿ ಮೆಟಾ ಟೋಕನ್ಗೆ ಸಿಕ್ಕಿರುವ ಸ್ಕೋರ್ ಎಷ್ಟು ಅಂದರೆ 100ಕ್ಕೆ 100%. ಈ ಲಿಂಕ್ನಲ್ಲಿ ಸಿಗುತ್ತೆ. ನೋಡಲೇಬೇಕು ಅಂದರೆ TokenSniper.comಗೆ ಹೋಗಿ ನಮ್ಮ ಈ ಯುನಿಟಿ ಮೆಟಾ ಟೋಕನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ಹಾಕ್ತಿದ್ದಾಗೆ ಅದರ ಸ್ಕೋರು 100ಕ್ಕೆ 100% ಅಂತ ಕಾಣಿಸುತ್ತೆ. ಇದು 4ನೇದು. 5ನೇದು ಏನಪ್ಪ ಅಂದರೆ, ಕಾಯಿನ್ಗಳ ಸೇಫ್ಟಿಗೋಸ್ಕರ, ಯುನಿಟಿ ಮೆಟಾ ಟೋಕನ್ನ ಸೇಫ್ಟಿಗೋಸ್ಕರ ಲಾಕರ್ನಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ, ಲಾಕರ್ನಲ್ಲಿ ಇಟ್ಟಿದ್ದಾರೆ. ಯಾಕೆ? ಇದಕ್ಕೆ ಓನರ್ ಇಲ್ಲದ ಸಬ್ಜೆಕ್ಟು, ಯಾರು ಬೇಕಾದರೂ ಹ್ಯಾಕ್ ಮಾಡ್ಬೋದು ಮತ್ತು ಕದಿಬೋದು. ಈ ಥರ ಎಲ್ಲ ಹ್ಯಾಕರ್ಸ್ಗಳ ಸಮಸ್ಯೆಯಿಂದ ಒಂದು DXA ಲಾಕರ್ ಅಂತ ಬಿನಾನ್ಸ್ನಲ್ಲಿ ಅತಿ ದೊಡ್ಡ ವಿಶ್ವದ ವರ್ಲ್ಡ್ ನಂಬರ್ 1 ಲಾಕರು, ಅಲ್ಲಿ 20 ಲಾಕರ್ಗಳನ್ನು ಪರ್ಚೇಸ್ ಮಾಡಿ ಇದರ ಯುನಿಟಿ ಮೆಟಾ ಟೋಟಲ್ ಸಪ್ಲೈ ಇರೋದು, ಯುನಿಟಿ ಮೆಟಾ ಟೋಕನ್ ಏನಿದೆ ಅದರ ಟೋಟಲ್ ಸಪ್ಲೈ ಬಂದು 99,000. ಅದರಲ್ಲಿ 9,000 ಬರ್ನ್ ಆಗುತ್ತೆ, 9,000 ಪೇಔಟ್ ಬ್ರಾಂಚ್ಗೆ ಹಾಕ್ತಾರೆ. ಇನ್ನು ಉಳಿದಂಥ 81,000 ಕಾಯಿನ್ಗಳನ್ನು 20 ಲಾಕರ್ನಲ್ಲಿ 5th ಫೆಬ್ರವರಿ 2031ವರೆಗೆ ಲಾಕರ್ ಫೆಸಿಲಿಟಿಲಿ ಇಟ್ಟಿದ್ದಾರೆ. ಈಗ ನಾವು ಏನೋ ಒಂದು ಕಾಯಿನ್ನ ಬೈ ಮಾಡ್ತೀವಿ ಅಂತಂದರೆ ನಮ್ಮ ಕಾಯಿನ್ಗಳನ್ನು ಲಾಕರ್ನಲ್ಲಿರೋದನ್ನು ನೋಡ್ಬೋದು. ಅವರು ಈ ಸಿಸ್ಟಮ್ನ ಕ್ರಿಯೇಟ್ ಮಾಡಿದಂಥ ಕ್ರಿಯೇಟ್ರು 9 ವರ್ಷಕ್ಕೆ ಲಾಕರ್ನಲ್ಲಿಟ್ಟಿದ್ದಾರೆ. ಅಂದರೆ ಈ ಸಿಸ್ಟಮ್ 9 ವರ್ಷದವರೆಗೂ ನೆಟ್ವರ್ಕಿಂಗ್ನಲ್ಲಿರ್ತದೆ. ಅದಾದ ನಂತರ ಬಿಟ್ಕಾಯಿನ್ ಥರ ಇದು ಕೂಡ ವಿಶ್ವಾದ್ಯಂತ ಕ್ರಿಪ್ಟೋ ಕರೆನ್ಸಿಯಾಗಿ ಬದಲಾವಣೆ ಆಗಿಬಿಡ್ತದೆ. ಆ ಥರ ಇರುವಂಥ ಈ ಕಮ್ಯುನಿಟಿನ ಬಿಲ್ಟ್ ಮಾಡೋದು 9 ವರ್ಷ. 9 ವರ್ಷಕ್ಕೆ ಈ ಕಾಯಿನ್ನ ಲಾಕರ್ನಲ್ಲಿಟ್ಟಿದ್ದಾರೆ. ಇದು ಎಲ್ಲಿವರೆಗೆ? 5th ಫೆಬ್ರವರಿ 2031ವರೆಗೆ. ಅಲ್ಲಿ 81,000 ಕಾಯಿನ್ನಲ್ಲಿ ಅಗ್ರಿಮೆಂಟ್ ಏನಾಗಿದೆ ಅಂದರೆ, ಎರಡೆರಡು ಆಡಿಟರ್ಗಳ ಸಮ್ಮುಖದಲ್ಲಿ
ಸರ್ಟಿಕ್ ಮತ್ತು ಟೆಕ್ರೇಟನರ ಸಮ್ಮುಖದಲ್ಲಿ 1% ಮಾತ್ರ ಮಾರ್ಕೆಟ್‌ಗೆ ಸಪ್ಲೈ. ಅಗ್ರೀಮೆಂಟ್‌ನಲ್ಲಿ ಏನಾಗಿದೆ 1% ಮಾತ್ರ. 1% ಅಂದ್ರೆ ಎಷ್ಟು? ಎ ಎ ಎಂಟ್ 81,000ಕ್ಕೆ 1% ಅಂದ್ರೆ 810 ಕಾಯಿನ್‌ಗಳು ಮಾತ್ರ ಮಾರ್ಕೆಟ್‌ಗೆ ಸಪ್ಲೈ ಇದೆ. ಇದಿಷ್ಟು ನಾನು ಹೇಳೋದಲ್ಲ. ಈ PDF-ನಲ್ಲಿ ಹೋದಾಗ ಇದರ ಲಿಂಕ್ ಮೇಲೆ ಕ್ಲಿಕ್ ಹೊಡೆದಾಗ ನಿಮಗೆ ಇದರ ಲೀಗಾಲಿಟಿ ಗೊತ್ತಾಗುತ್ತೆ. ಇದಿಷ್ಟು ಈ ಈ ಯುನಿಟಿ ಮೆಟಾ ಲೀಗಲ್ ರಿಸೋರ್ಸಸ್ ಅಂತ ಹೇಳ್ತಾರೆ. ಅದಾದ ನಂತರ ಇನ್ನು ಎರಡೆರಡು ಆಡಿಟರ್‌ಗಳು ಸರ್ಟಿಕ್ ಮತ್ತು ಟೆಕ್ರೇಟ್ ಅನ್ನೋರು ಇದನ್ನ ವಿಶ್ವದಲ್ಲೇ ನಂಬರ್ 1 ಕ್ರಿಪ್ಟೋ ಆಡಿಟರ್‌ಗಳು ಯುನಿಟಿ ಮೆಟಾ ಟೋಕನ್ ಅನ್ನು ಅವರು ಆಡಿಟೆಡ್ ಮಾಡಿದ್ದಾರೆ. ಅದಾದ ನಂತರ ಯುನಿಟಿ ಮೆಟಾ ಟೋಕನ್ ಬೆಳೆದು ಬಂದದ್ದು ಬಿನಾನ್ಸ್ ಅನ್ನೋ ಒಂದು ಸ್ಮಾರ್ಟ್ ಚೈನ್‌ನಲ್ಲಿ. ಇವರು 14 ಮಂತಲ್ಲಿ ತಮ್ಮದೇ ಆದಂಥ ಒಂದು ಓನ್ ಎಕ್ಸ್ಚೇಂಜು, ಓನ್ ಬ್ಲಾಕ್ ಚೈನ್‌ನ ತಂದು ಅದರಿಂದ ಬ್ಲಾಕ್ ಚೈನಿಂದ ಯುಬಿಟ್ ಸ್ಕ್ಯಾನ್ ಅನ್ನೋ ಒಂದು ಬ್ಲಾಕ್ ಚೈನ್‌ನ ತಂದು ಯುಬಿಟ್ ಕಾಯಿನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈ ಯುಬಿಟ್ ಕಾಯಿನು ಇಡೀ ವಿಶ್ವಕ್ಕೆ ಇದು ಕೂಡ ಈ ಮಾರ್ಚ್ 21ಕ್ಕೆ ಲಿಸ್ಟಿಂಗ್ ಆಗ್ತಾ ಇದೆ. ಯುನಿಟಿ ಮೆಟಾ ಅನ್ನೋದು 99,000. 99,000ರಲ್ಲಿ 81,000 ಲಾಕರ್‌ನಲ್ಲಿ, 9,000 ಬರ್ನ್ ಆಗುತ್ತೆ. ಇನ್ನು ಇದು 3 ಕೂಡ ಪೇಔಟ್ ಬ್ರಾಂಚ್ ಇದು. ಬೌಂಟಿ ರಿವಾರ್ಡ್ಸ್ ಅಂದರೆ ರಿವಾರ್ಡ್ಸ್‌ಗಳನ್ನು ತಗೊಳ್ಳುವಂಥವ್ರಿಗೆ 3,000 ಹಾಕಿದ್ದಾರೆ. ಪ್ರೋ ಪ್ಲೇಯರ್ ಇನ್ವೆಸ್ಟರ್‌ಗಳಿರ್ತಾರೆ, ಏನೂ ಮಾಡಲ್ಲ. ಅವರು ಟೀಮು ಕಟ್ಟಲ್ಲ, ಬೌಂಟಿ ರಿವಾರ್ಡು ಮಾಡಲ್ಲ. ಅಂಥವ್ರಿಗೆ $3,000 ಹಾಕಿದ್ದಾರೆ. 3,000 UMTಗಳನ್ನು. ಇನ್ನು ಟೀಮ್‌ನಲ್ಲಿ ಲೆವೆಲ್‌ನಲ್ಲಿ ಕೆಲಸ ಮಾಡುವಂಥ ಲೀಡರ್‌ಗಳಿಗೆ ಅಲ್ಲೂ 3,000 ಹಾಕಿದ್ದಾರೆ. ಅಂದರೆ ಟೋಟಲ್ ಇಲ್ಲಿ ಪೇಔಟ್ ಲಿಕ್ವಿಡಿಟಿ ಪೂಲ್‌ಗೆ 9,000 ಹಾಕಿದ್ದಾರೆ. 9,000 ಬರ್ನ್ ಆಗುತ್ತೆ. 81,000 ಕಾಯಿನನ್ನ ಲಾಕರ್ ಫೆಸಿಲಿಟಿನಲ್ಲಿ ಇಟ್ಟಿದ್ದಾರೆ ಯುನಿಟಿ ಮೆಟಾ ಟೋಕನ್. ಇನ್ನು ಇದು ಹೊಸದಾಗಿ ಬಿಟ್ಟಿರುವಂಥ ನಮ್ಮ ಸ್ವಂತ ಕಾಯಿನ್ ಅಂತ ಹೇಳ್ಬೋದು. ಬಹಳ ಹೆಮ್ಮೆ ಆಗುತ್ತೆ. ಯುಬಿಟ್ ಕಾಯಿನ್ ಅನ್ನೋದು ನಮ್ಮ ಸ್ವಂತ ಪ್ರಾಡಕ್ಟ್. ಯುನಿಟಿ ಮೆಟಾ ಟೋಕನ್ ಅನ್ನ ಓನ್ ಬ್ಲಾಕ್ ಚೈನ್‌ನ ಸ್ವಂತ ಕಾಯಿನ್. ಈ ಕಾಯಿನು ಈ 25ಕ್ಕೆ ಇಡೀ ವಿಶ್ವಕ್ಕೆ ಲಾಂಚ್ ಆಗ್ತಾ ಇದೆ. ಈ 21 ಮಾರ್ಚ್. ನೆಕ್ಸ್ಟ್ ಮಂತ್ 21ಕ್ಕೆ ಇಡೀ ವಿಶ್ವಕ್ಕೆ ಈ ಯುಬಿಟ್ ಕಾಯಿನ್ ಅನ್ನೋದು ಲಾಂಚ್ ಆಗ್ತಾ ಇದೆ. ನಮ್ಮ ಕಣ್ಣು ಮುಂದ್ಗಡೆನೆ 1 ತಿಂಗಳು ಹಿಂದ್ಗಡೆ 10 ಸೆಂಟ್ ಇತ್ತು. 10 ಸೆಂಟಿಂದ 15 ಸೆಂಟ್ ಆಯ್ತು. 15 ಸೆಂಟಿಂದ ಇವತ್ತು 20 ಸೆಂಟಲ್ಲಿ ಪಬ್ಲಿಕ್ಕಿಗೆ ಸಿಗ್ತಾ ಐತೆ IPO. ಓಕೆ. ಇದರ ಓನರ್‌ಶಿಪ್ಪು 0. ನಲ್ ಅಡ್ರೆಸ್‌ಗೆ ಹೋಗಿದೆ. ಓನರ್ ಇಲ್ಲ. 50 ಪ್ಲಸ್ ಎಕ್ಸ್‌ಚೇಂಜ್‌ಗಳಲ್ಲಿ ಲಿಸ್ಟೆಡ್ ಆಗಿದೆ. ರೋಡ್ ಮ್ಯಾಪು, ವೈಟ್ ಪೇಪರ್ ವೆರಿಫೈಡ್ ಆಗಿದೆ ಆಡಿಟರಿಂದ. ಮತ್ತೆ ಇವರು ತಂದಂತ ಒಂದು ಯುಬಿಟ್ ಪ್ರೋ ಅನ್ನೋ ಎಕ್ಸ್‌ಚೇಂಜ್ ಬಗ್ಗೆ ಸಾಕಷ್ಟು ಎಲ್ಲ ಆರ್ಟಿಕಲ್ಸ್ ಎಲ್ಲ ಬರೆದಿದ್ದಾರೆ. ಯಾಕೆ ಇವರು ತಂದಿರುವಂಥ ಯುಬಿಟ್ ಪ್ರೋ ಎಕ್ಸ್‌ಚೇಂಜು $2 ಬಿಲಿಯನ್ ಅಂದರೆ 16,600 ಕೋಟಿ ಬೆಲೆ ಬಾಳುವ ಒಂದು ಎಕ್ಸ್‌ಚೇಂಜ್ ಅದು. ಆ ಎಕ್ಸ್‌ಚೇಂಜನ್ನ ತಂದಂಥವರು ಮಿಸ್ಟರ್ ಬ್ರಿಜ್ ಮೋಹನ್ ಸಿಂಗ್ ಅಂತ 33 ವರ್ಷದವರು, ರಾಂಚಿ, ಬಿಹಾರ್‌ನವರು. ಇದೇ ನಮ್ಮ ದೇಶದವರೇ. ನಮ್ಮ ದೇಶದ ಕಾಯಿನ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ. ಪ್ಲಸ್ ಇವ್ರು ತಂದದ್ದನ್ನ ಅಪ್ರಿಷಿಯೇಟ್ ಮಾಡ್ತು UAE ಗವರ್ಮೆಂಟ್, ಅಂದ್ರೆ ದುಬೈ ಗವರ್ಮೆಂಟ್. ಅಲ್ಲಿ ನಡೆದಂತ ಒಂದು ಒಂದು ಯುಬಿಟ್ ಪ್ರೋ ಎಕ್ಸ್ಚೇಂಜಿನ ಒಂದು ಏನು ಸಮಾರಂಭದ ವಿವರಗಳನ್ನ ಇಲ್ಲಿಯ ಒಂದು ಅದು ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಎಲ್ಲ ಪೇಪರ್‌ನಲ್ಲಿ, ಎಲ್ಲ ಲ್ಯಾಂಗ್ವೇಜ್‌ನಲ್ಲಿ ನೀವು ಯೂಟ್ಯೂಬು ಅಥವಾ ಫೇಸ್‌ಬುಕ್ಕು ಅಥವಾ ನಿಮ್ಮ ಗೂಗಲ್‌ನಲ್ಲಿ ಎಲ್ಲೇ ಸರ್ಚ್ ಮಾಡಿದ್ರು ಕೂಡ ಯುನಿಟಿ ಮೆಟಾ ನ್ಯೂಸ್ ಆರ್ಟಿಕಲ್ಸ್ ಅಂತ ಹೊಡೆದ್ರೆ ಸಾಕು, ಎಲ್ಲ ಬರ್ತದೆ. ಇದು ನಮ್ಮ ಕ್ರಿಯೇಟರ್ ಬಗ್ಗೆ ಇರುವಂಥ ಒಂದು ಸ್ವಲ್ಪ ಅಲ್ಪ ಇನ್ಫಾರ್ಮೇಷನ್‌ಗಳು. ಅದಾದ ನಂತರ ಇನ್ನು ಕಮ್ ಟು ದಿ ಪಾಯಿಂಟ್‌ಗೆ ಬರೋದಾದ್ರೆ, ನಾವು ಹೆಂಗೆ ಬ್ಯಾಂಕಲ್ಲಿ ಅಕೌಂಟ್ ಮಾಡ್ಕೊಳ್ತೀವಿ, ಅದೇ ಥರ ಬ್ಲಾಕ್ ಚೈನ್‌ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಪೋರ್ಟೆಡ್ ವ್ಯಾಲೆಟ್‌ಗಳು ಮೆಟಾಮ್ಯಾಕ್ಸು, ಟೋಕನ್ ಪಾಕೆಟು, ಟ್ರಸ್ಟ್ ವ್ಯಾಲೆಟು, ಸೇಫ್ ಫಾಲ್ ಅಂತ 4 ಇದಾವೆ. 4ರಲ್ಲಿ ಯಾವುದಾದ್ರೂ ಒಂದನ್ನ ಮಾಡ್ಕೋಬೇಕು. ಅದಾದ 4 ಥರದ ಆದಾಯದ ಇನ್ಕಮ್‌ಗಳಿದಾವೆ. ಸ್ಟೇಕಿಂಗ್ ಅಂದ್ರೆ ಏನು ಕೆಲಸ ಮಾಡದೇ ಇರುವಂಥ ಇನ್ವೆಸ್ಟರ್‌ಗಳಿಗೆ, ಡೈರೆಕ್ಟ್ ರೆಫರಲ್‌ಗಳಿಗೆ, ಇನ್ನೊಬ್ರಿಗೆ ರೆಫರ್ ಮಾಡೋದ್ರಿಂದ. ಮತ್ತೆ ಇದು ಬೈನರಿ ಅಲ್ಲ, ಚೈನ್ ಲಿಂಕ್ ಅಲ್ಲ. ಒಂದೇ ಒಂದು ಸಿಂಗಲ್ ಲೈನ್ ಕೂಡ ಹೋದ್ರೂ ಕೂಡ ಸಿಂಗಲ್ ಲೈನ್ ಕ್ರಿಪ್ಟೋ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಲೆವೆಲ್ ಇನ್ಕಮ್‌ನಲ್ಲೂ ಇನ್ಕಮ್ ತಗೋಬಹುದು. ಮತ್ತೆ ಲೀಡರ್‌ಶಿಪ್ ಬೋನಸ್ ಎಲ್ಲ ಇದೆ. ಇದರಲ್ಲಿ 40 ಕೋಟಿ ಲೀಡರ್‌ಶಿಪ್ ಬೋನಸ್ ಇರುವಂಥ ಬ್ರಾಂಚ್ ಇದು. ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟರ್ ಮಿಸ್ಟರ್ ಬ್ರಿಜ್ ಮೋಹನ್ ಸಿಂಗ್ ಅವ್ರನವರು.
ಅದಾದ ನಂತರ ನಿಮ್ಮ ಮೊಬೈಲು ಈ ಲಿಕ್ವಿಡಿಟಿ ಪೂಲ್‌ಗೆ ಕನೆಕ್ಟೆಡ್ ಆಗಬೇಕು ಅಂದ್ರೆ, ಎಲ್-ಪಿ ಅಂದ್ರೆ ಲಿಕ್ವಿಡಿಟಿ ಪೂಲ್‌ಗೆ ಕನೆಕ್ಟೆಡ್ ಆಗಬೇಕು ಅಂದ್ರೆ $3ನ ಜೀವನದಲ್ಲಿ ಒಂದೇ ಒಂದು ಸತಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಕೊಡಬೇಕು. ಆವಾಗಲೇ ನೀವು ಓನರ್‌ಶಿಪ್ ನಿಮ್ಮ ಆ ಲಿಕ್ವಿಡಿಟಿ ಬ್ರಾಂಚಿಂದ ನಿಮ್ಮ ಪೇಔಟ್‌ನ ನೀವು ತಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಆಗಿರ್ತೀರ. ಅದಾದ ನಂತರ ತಮ್ಮ ಶಕ್ತಿಯ ಅನುಸಾರ $50 ಇಂದ $10,000 ವರೆಗೂ ತಾವು ಇನ್ವೆಸ್ಟ್ ಮಾಡಬಹುದು. ತಮ್ಮ ಶಕ್ತಿ ಎಷ್ಟಿದೆಯೋ ಅಂದ್ರೆ ಆ, 5,000ದಿಂದ 10,00,000 ಬೇಕಾದರೂ ಹಾಕುವ ಅವಕಾಶ ಪ್ಯಾಕೇಜ್‌ಗಳಲ್ಲಿ ಇದೆ. ಇನ್ನು ಮೊದಲನೇ ಪ್ಲಾನ್ ಹೆಸರು ಸ್ಟೇಕಿಂಗ್ ರಿವಾರ್ಡ್ಸ್ ಅಂತ. ಏನೂ ಮಾಡದ ವ್ಯಕ್ತಿಗಳಿಗೆ, ಇನ್ವೆಸ್ಟರ್‌ಗಳಿಗೆ ಸಿಗುವಂಥ ಇನ್ಕಮ್ ಏನಂತಂದ್ರೆ, ಇಲ್ಲಿ ಯುನಿಟಿ ಮೆಟಾ ಟೋಕನ್‌ನ ಯುಎಂಟಿ ಅನ್ನೋ ಒಂದು ಟೋಕನ್‌ನ ನೀವು ಬೈ ಮಾಡೋದಾದ್ರೆ, ಇಲ್ಲೂ ಕೂಡ 9 ವರ್ಷಕ್ಕೆ ನಾವೇನು ಸ್ಟೇಕ್ ಮಾಡಬೇಕಾಗಿಲ್ಲ. ಕೇವಲ 500 ದಿನಕ್ಕೆ ನೀವು 5,000 ಹಾಕ್ತಿರೋ, 5,00,000 ಹಾಕ್ತಿರೋ ಅದು ನಿಮ್ಗೆ ಸೇರಿದ್ದು. ಒಂದು ಎಕ್ಸಾಂಪಲ್‌ಗೆ 1,00,000 ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಪರ್ಪಸ್‌ಗೆ. ಇವತ್ತಿನ ರೇಟ್‌ನಲ್ಲಿ ಯುನಿಟಿ ಮೆಟಾ ಟೋಕನ್ನು ಒಂದು $10 ಯಾವಾಗ 20 ನವೆಂಬರ್ 2022ರಲ್ಲಿ 14 ತಿಂಗಳು ಹಿಂದ್ಗಡೆ ಕೇವಲ ₹900 ಇತ್ತು. ಇವತ್ತು 20,000 ಮೇಲಿದೆ ಒಂದು ಕಾಯಿನ್. ಅದನ್ನ ನೀವು 1,00,000ಕ್ಕೆ ತಗೊಳ್ತೀನಿ ಅಂತಂದಾಗ ನಿಮಗೆ 5 ಕಾಯಿನ್ ಅಲರ್ಟ್ ಆಗುತ್ತೆ. ಈ 5 ಕಾಯಿನ್ ಅನ್ನೋದು ನಿಮ್ಮ ಪ್ರಾಡಕ್ಟ್. ನೀವು ಕೊಟ್ಟಂತ ಹಣಕ್ಕೆ ಸಿಗುವಂತ ಕಾಯಿನು. ಅದನ್ನ ನೀವು ಡಿಎಕ್ಸ್ಎ ಲಾಕರ್ ಫೆಸಿಲಿಟಿನಲ್ಲಿ ಸ್ಟೇಕ್ ಮಾಡಿದ್ರೆ 500 ದಿನ ನೀವು ಇಡಬೇಕಾಗುತ್ತೆ. 500 ದಿನ ಇಡಬೇಕಷ್ಟೇ. ಅಲ್ಲಿ ಕಾಯಿನ್‌ಗಳೆಲ್ಲ ಲಾಕ್ ಆಗಿರೋದು 9 ವರ್ಷಕ್ಕೆ. ಆದ್ರೆ ನಿಮ್ಮ ಕಾಯಿನು ಕೇವಲ 500 ದಿನ ಅಂತಂದ್ರೆ 16 ತಿಂಗಳು ನೀವಿಟ್ರೆ, ಆ ಕಾಯಿನ್ ಇವತ್ತು 20,000 ಇರುವಂತದ್ದು ಅಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ನಾನೆಲ್ಲ ಜಾಸ್ತಿ ದೊಡ್ಡದೇನು ಹೇಳಲ್ಲ. ನೀವು ಹಾಕದ 1,00,000 16 ತಿಂಗಳಲ್ಲಿ ಡಬಲ್ ಆದ್ರೂ ಆಗ್ಬೋದು, 5 ಪಟ್ಟು ಸಿಗ್ಬೋದು, 10 ಪಟ್ಟು ಆಗ್ಬೋದು. ಈ ತರ ಒಂದು ಅಪ್ರಿಶಿಯೇಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಇವತ್ತು ₹20 ಇರುವಂತದ್ದು ₹40 ಮೇಲೆ ಇರ್ತದೆ ಹೊರತು, ಈ ಮಾರ್ಚಲ್ಲೇ ₹40 ಇರ್ತದೆ. ಅದು ಆಲ್ರೆಡಿ ವಿಶ್ವಾದ್ಯಂತ ಪ್ರಚಾರ ಆಗಿದೆ. ಹಾಗಿರುವಾಗ ಇಲ್ಲಿ ನಾವು ಹಾಕದಂತ ಆ ಕಾಯಿನು ತೆಗೆದುಕೊಂಡಂತ ಆ ಪ್ರಾಡಕ್ಟು ಬೆಳೀತಾ ಹೋಗುತ್ತೆ. ಅಪ್ರಿಶಿಯೇಟ್ ಆಗುತ್ತೆ. ಅದು 5 ಪಟ್ಟು, 10 ಪಟ್ಟು, 50 ಪಟ್ಟು ಸಿಗ್ಬೋದು. ಇದು ಒಂದು ಇನ್ಕಮ್. ಇನ್ನು ನೀವು ಹಾಕದಂತ 1,00,000 ಸುಮಾರು 8ರಿಂದ 10 ಬ್ರಾಂಚಲ್ಲಿ ಇಕೋಸಿಸ್ಟಮ್ ಆಗಿ ಕೂತ್ಕೊಂಡ್ಬಿಡ್ತದೆ. ಹಣ ಹಣನ ದುಡಿತದೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಲ್ಲಿ ನಿಮಗೆ ಒಂದು ಈ ಈ ಈ ಇದನ್ನ ಪ್ಲಾನ್‌ನ ಕ್ರಿಯೇಟ್ ಮಾಡದಂತ ವ್ಯಕ್ತಿ ಕೋಡೆಡ್ ಮಾಡ್ಬಿಟ್ಟಿದ್ದಾರೆ ಇದನ್ನ. ಇಲ್ಲಿ ಮನುಷ್ಯರ ಕೈವಾಡದಿಂದ ಈ ಪ್ಲಾನ್ ಬರಲ್ಲ ಅಥವಾ ಈ ಇನ್ಕಮ್ ಬರಲ್ಲ. ಇಲ್ಲಿ ತಾವು ಹಾಕಿದಂತ 1,00,000ಕ್ಕೆ ಡೈಲಿ 0.4% ಕಂಪ್ಯೂಟರ್ ಕೊಡ್ತದೆ ಸಿಸ್ಟಮ್. ಅಂದ್ರೆ 0.4% ಅಂದ್ರೆ 40 ಸೆಂಟು. ಈಗ 100 ಸೆಂಟಿಗೆ $1 ಅಂತಾರೆ. ಈ 40 ಸೆಂಟ್ ಅಂತಂದ್ರೆ ನಮ್ಮ ಒಂದು ಇದ್ರ ಪ್ರಕಾರ ಹೇಳಬೇಕು ಅಂತಂದ್ರೆ ಒಂದು ಲಕ್ಷಕ್ಕೆ ₹400. ಅದು ಎವ್ರಿ ಡೇ ಬರ್ತದೆ. ಎಷ್ಟು ದಿನ ಬರ್ತದೆ? 500 ದಿನ. ಎಲ್ಲ ಇಲ್ಲಿ ಇನ್ಕಮ್ ಎಲ್ಲ ಇರೋದು 500 ದಿನನೇ. ಸ್ಟೇಕಿಂಗ್ ಆಗೋದು ಕೂಡ 500 ದಿನ. ಹಾಗಿರುವಾಗ 0.4% ಅಂದ್ರೆ ಎವ್ರಿ ಡೇ ₹400 ನಂಗೆ 500 ದಿನ ಸಿಗುತ್ತೆ. ಆವಾಗ ನೀವು ಹಾಕದಂತ ಇನ್ವೆಸ್ಟರ್‌ಗಳು 1,00,000 ಇದ್ದದ್ದು 2,00,000ನೂ ಆಗುತ್ತೆ. ಅಂದ್ರೆ 10 ದಿನಕ್ಕೆ 4,000 30 ದಿನಕ್ಕೆ 12%. ಏನೂ ಮಾಡದ ವ್ಯಕ್ತಿಗೂ ಕೂಡ ಇಲ್ಲಿ 12% ಸಿಗುತ್ತೆ. ಅಂದ್ರೆ ತಮ್ಮ ಹಣ ಡಬಲು ಆಗುತ್ತೆ. ಮತ್ತೆ ಈ ಯುನಿಟಿ ಮೆಟಾ ಟೋಕನ್ ಬ್ಲಾಕ್ ಚೈನ್‌ನಿಂದನೇ ಒಂದು ಕಾಯಿನ್ ಬಿಡುಗಡೆ ಆಗಿದೆ ಒಂದು ತಿಂಗಳ ಹಿಂದ್ಗಡೆ. ಯುಬಿಟ್ ಕಾಯಿನ್ ಅಂತ. ಇದು ₹20 ಇದೆ ಇವತ್ತು. 20 ಸೆಂಟ್ ಅಂದ್ರೆ ₹20. ಅದನ್ನ ತಾವೇನಾದ್ರೂ ಬೈ ಮಾಡೋದಾದ್ರೆ ಆ ಆ 1,00,000ಕ್ಕೆ ಇವತ್ತಿನ ರೇಟ್‌ನಲ್ಲಿ ₹20 ನಂಗೆ 5,000 ಕಾಯಿನ್ ಸಿಗುತ್ತೆ. ಇದುನು ಕೂಡ ನೀವು 5,000 ತಗೊಂಡಂತ ಆ ಕಾಯಿನು ಅಪ್ರಿಶಿಯೇಟ್ ಆಗ್ತಾನೇ ಇರ್ತದೆ. 500 ದಿನ. ಆವಾಗ ಈ ಕಾಯಿನು $5, $10ಗೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅಟ್‌ಲೀಸ್ಟ್ $1 ಆದ್ರೂ ಕೂಡ ತಾವು ಹಾಕದ 1,00,000 5 ಪಟ್ಟು, 10 ಪಟ್ಟು ನಾವು ನೋಡ್ಬೋದು. ಇದು ಒಂದು ಅಪ್ರಿಶಿಯೇಟ್. ಮತ್ತೆ ಇದು ಓನ್ ಎಕ್ಸ್‌ಚೇಂಜಿಂದ ಬಂದಿರೋದ್ರಿಂದ, ಓನ್ ಬ್ಲಾಕ್ ಚೈನ್‌ನಿಂದ ಬಂದಿರೋದ್ರಿಂದ 0.50% ಪರ್ ಡೇ ಸಿಗುತ್ತೆ. ಅಂದ್ರೆ 1,00,000ಕ್ಕೆ ₹500. ಎವ್ರಿ ಡೇ ₹500 ಇಂಟು 10 ದಿನಕ್ಕೆ ಎಷ್ಟಾಯ್ತು 5,000. 30 ದಿನಕ್ಕೆ ಎಷ್ಟಾಗುತ್ತೆ? 15% ಅಂದ್ರೆ 15,000 ಸಿಗುತ್ತೆ. ಈ ತರ ಇಲ್ಲಿ 2.5 ಪಟ್ಟಾಗುತ್ತೆ. ಏನೂ ಮಾಡದ ವ್ಯಕ್ತಿಗಳಿಗೆ, ಇನ್ವೆಸ್ಟರ್‌ಗಳಿಗೆ 1,00,000 2.5 ಲಕ್ಷ ಆಗುತ್ತೆ ಇಲ್ಲಿ. ಇಲ್ಲಿ 1,00,000 2,00,000 ಆಗುತ್ತೆ. ಇಲ್ಲೂ ಕಾಯಿನ್ ಸಿಗುತ್ತೆ, ಇಲ್ಲೂ ಕಾಯಿನ್ ಸಿಗುತ್ತೆ. ಈ ಕಾಯಿನ್ ಅನ್ನೋದು ಆಫ್ಟರ್ 500 ಡೇಸ್ ಯುವರ್ ಟೋಕನ್ ನಿಮ್ಮ ಟೋಕನ್ ಮತ್ತೆ ಕಾಯಿನ್ ವಿಲ್ ಅನ್‌ಸ್ಟೇಕ್ ಆಟೋಮ್ಯಾಟಿಕಲಿ. ಅದಕ್ಕೇನೆ ಇಲ್ಲಿ ಓನರ್ ಇಲ್ಲ ಅಂತ ಹೇಳೋದು. ಓನರ್ ಇದ್ರೆ ಈ ಕಾಯಿನ್‌ಗಳನ್ನ ಅವರು ಬರದೇ ಇರುವಂಗೂ ಮಾಡ್ಬೋದು ಅಥವಾ ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಬೋದು. ಆದ್ರೆ ಇಲ್ಲಿ ಓನರ್ ಇಲ್ಲದ ಸಬ್ಜೆಕ್ಟ್ ಆದ್ರಿಂದ ನಿಮ್ಮ ಈ ಕಾಯಿನ್‌ಗಳಿಗೆ, ಈ ಟೋಕನ್‌ಗೆ ಅಧಿಕಾರಿಗಳು ನೀವೇನೆ. ನಾವೇ ಓನರ್ ಆಗಿರ್ತೀವಿ. ಅದರಿಂದ ಇಲ್ಲಿ ಯಾರು ಕೂಡ
ನಮ್ಮ ಕಾಯಿನನ್ನ ತಗೊಳ್ಳುವಂಥವ್ರು, ನಮ್ಗೆ ಹಿಂಗ್ ಬರುವಂಥ ಇನ್ಕಮ್‌ನ ಸ್ಟಾಪ್ ಮಾಡುವಂಥ ರೆಸ್ಪಾನ್ಸಿಬಲ್ ಪರ್ಸನ್‌ಗಳು ಯಾರಿಲ್ಲ. ಇದು ಡಿಕೋಡೆಡ್ ಆಗಿರೋದ್ರಿಂದ, ಅಂದ್ರೆ ಕೋಡೆಡ್ ಆಗ್ಬಿಟ್ಟಿರೋದ್ರಿಂದ, ಇದೊಂದು ಡಿಸೆಂಟ್ರಲೈಸ್ ಪ್ರಾಜೆಕ್ಟ್ ಅಂತ ಇದಕ್ಕೇನೆ ಹೇಳೋದು. ಇದು ಮೊದಲನೇದು. ಇನ್ನು 2ನೇ ಇನ್ಕಮ್ ಏನಪ್ಪಾ ಅಂದ್ರೆ ವರ್ಕ್ ಮಾಡುವಂಥ ಲೀಡರ್‌ಗಳಿಗೆ. ಈಗ ನಾ ನೀವು ಯಾರಿಗಾದ್ರೂ ಡೈರೆಕ್ಟ್ ಆಗಿ ರೆಫರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅವರು ನಿಮ್ಮ ಫಸ್ಟ್ ಲೆವೆಲಲ್ಲಿ ಇರ್ತಾರೆ. ನಿಮ್ಮ ಇಮಿಡಿಯೇಟ್ ಇರ್ತಾರೆ. ಅವರು 5,000 ಹಾಕ್ಲಿ, ಇಲ್ಲ 5,00,000 ಹಾಕ್ಲಿ, ಒಂದು ಎಕ್ಸಾಂಪಲ್‌ಗೆ 1,00,000 ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವರು ನಿಮ್ಮ ಫಸ್ಟ್ ಲೆವೆಲ್ ಇರ್ತಾರೆ. ಈಗ ಅವರು 1,00,000 ಹಾಕಿ ಡೈಲಿ ₹400 ತಗೊಳ್ತಾರೆ. ಅವರ ಹಣ ಡಬಲ್ ಆಗುತ್ತೆ. ಅವ್ರಿಗೆ ಕಾಯಿನು ಸಿಕ್ಕಿರ್ತದೆ. 500 ದಿನ 16 ತಿಂಗಳಲ್ಲಿ ಅವ್ರಿಗೆ ಡಬಲು ಆಗಿರ್ತದೆ. ಅವ್ರಿಗೆ ಕಾಯಿನು ಸಿಕ್ಕಿರ್ತದೆ. ಅದಲ್ಲದೆ ಅವ್ರನ್ನ ನೀವು ರೆಫರ್ ಮಾಡಿರೋ ಬ್ಲಾಕ್ ಚೈನ್ ಅದು ನೀವೇ ಆಗಿದ್ರೆ, ನಿಮಗೆ 1 ದಿನ 2 ದಿನ ಅಲ್ಲ, 500 ದಿನಕ್ಕೆ 50% ಸಿಗುತ್ತೆ. ಅಂದ್ರೆ ಅವರು ₹400 ತಗೊಂಡ್ರೆ ಡೈಲಿ ನಿಮಗೆ ₹200 ಸಿಗುತ್ತೆ. ಅಂದ್ರೆ ಏನರ್ಥ? ₹200 ಇಂಟು 500 ಡೇಸ್ ಅಂದ್ರೆ ಯಾರನ್ನ ನೀವು ರೆಫರ್ ಮಾಡಿರ್ತೀರಾ, ಅವ್ರು 5,000 ಹಾಕಿರ್ಲಿ, ಇಲ್ಲ 1,00,000 ಹಾಕಿರ್ಲಿ, ಆ ಸಂಪೂರ್ಣವಾದ ಮೊತ್ತ ನಿಮಗೆ ಬರ್ತದೆ. ಅವ್ರು 10,00,000 ಹಾಕಿದ್ರು ನಿಮಗೆ ಬರ್ತದೆ, 1,00,00,000 ಹಾಕಿದ್ರು ನಿಮಗೆ ಬರ್ತದೆ. ಇದು ಇದರಲ್ಲಿರುವಂಥ ಡೈರೆಕ್ಟ್ ರೆಫರಲ್ ಇನ್ಕಮ್. ಒಂದು ಎಕ್ಸಾಂಪಲ್‌ಗೆ ಏನಾದ್ರು ತಾವು ಒಂದು 10 ಜನಕ್ಕೆ 1,00,000ದ ಐಡಿಗಳನ್ನೇ ಮಾಡಿದ್ರಿ ಅಂತ ಇಟ್ಕೊಳ್ಳಿ. 10 ಜನದಿಂದನೂ ₹200 ಅಂತಂದ್ರೆ, ಒಂದು ದಿನಕ್ಕೆ 2,000 ಆಗೋಯ್ತು. ತಿಂಗಳಿಗೆ 30 ದಿನ. 2,000 ಇಂಟು 30 ಅಂತಂದ್ರೆ 60,000 ಒಂದು 10 ಜನಕ್ಕೆ ರೆಫರ್ ಮಾಡ್ಕೊಂಡ್ರು ಕೂಡ. ಈ ಥರ ವರ್ಕ್ ಮಾಡುವಂಥ ಕೈಗಳಿಗೆ ಡೈರೆಕ್ಟ್ ರೆಫರಲ್ ಇದೆ. ಇದು ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಇಷ್ಟೇ ಮಾಡಬೇಕು, 1 ಮಾಡಿ, 2 ಮಾಡಿ ಅದು ನಿಮ್ಮಿಷ್ಟ. ಅಥವಾ ಮಾಡ್ದೇನೆ ಇದ್ರೂ ಸಹ ಏನು ಅದೇನು ತೊಂದರೆ ಇಲ್ಲ. ಇದು ಡೈರೆಕ್ಟ್ ರೆಫರಲ್ 2ನೇ ಇನ್ಕಮ್. ಈ ಡೈರೆಕ್ಟ್ ರೆಫರಲ್ ಅನ್ನೋದು ಲೆವೆಲ್ 1 ಅಲ್ಲಿ ಇರ್ತದೆ ಎಲ್ಲ. ಎಲ್ಲಾ ಇನ್ಕಮ್‌ಗಳು ಲೆವೆಲ್ ಇನ್ಕಮ್ ಅನ್ನೋದು ಅಪ್ ಟು 500 ಡೇಸ್. ಪ್ರತಿಯೊಬ್ಬರಿಂದನೂ 500, 500 ದಿನಕ್ಕೆ ಬರೋದು. ಈಗ ಲೆವೆಲ್ ಇನ್ಕಮ್‌ನಲ್ಲಿ 50% ಇದೆ. ಅಂದ್ರೆ ನಾವು ಯಾರನ್ನ ಫಸ್ಟು ಡೈರೆಕ್ಟಾಗಿ ಕೊಟ್ಟಿರ್ತೀವಿ ಅವರಿಂದನೂ ಇನ್ಕಮ್ ಬರ್ತಿದೆ. ಮತ್ತೆ ಅವ್ರು ಫಸ್ಟ್ ಲೆವೆಲ್ ತರ್ತಾರೆ. ಆ ಫಸ್ಟ್ ಲೆವೆಲಲ್ಲಿ ಅದು ನಮಗೆ 2ನೇ ಲೆವೆಲ್ ಆಗಿರ್ತದೆ. ಅವ್ರಿಗೆ ಫಸ್ಟ್ ಲೆವೆಲ್. ಅಲ್ಲಿ 10% ಇದೆ, 50% ಇದೆ. 50% ಅಂದ್ರೆ ಫಸ್ಟ್ ಲೆವೆಲ್ ತರಾನೇ. ಅದಕ್ಕೆ ಏನ್ ಮಾಡಬೇಕು? 30 ದಿನದಲ್ಲಿ ಸೆಕೆಂಡ್ ಲೆವೆಲ್ ಇನ್ಕಮ್ ಬೇಕು ಅಂದ್ರೆ 50% ಬೇಕು ಅಂದ್ರೆ 30 ದಿನದಲ್ಲಿ 5 ಡೈರೆಕ್ಟರ್‌ನ ಮಾಡಿ $3,000ನ ಫಸ್ಟ್ ಲೆವೆಲಲ್ಲಿ. ಇಲ್ಲ ಈಗ ಒಂದು 10 ಜನಕ್ಕೆ ನಾವು ರೆಫರ್ ಮಾಡಿರ್ತೀನಿ. ಯಾರೋ ಒಬ್ರು 5,000 ತಗೋತಾರೆ. $5,000 ಹಾಕ್ತಾರೆ. ಒಬ್ರು $2,000 ಹಾಕ್ತಾರೆ. ಒಬ್ರು $1,000 ಹಾಕ್ತಾರೆ. ಒಬ್ರು 500 ಹಾಕೋತಾರೆ. ಒಬ್ರು 100 ಹಾಕೋತಾರೆ. ಈ ಥರದಲ್ಲಿ ಒಂದು $3,000 5 ಜನ ಆಗೋಯ್ತು ಅಂದ್ರೆ, ಇಲ್ಲಿ ನೀವು $3,000ನ ಕಂಪ್ಲೀಟ್ ಮಾಡ್ತಿದ್ದಂಗೆ ಫಸ್ಟ್ ಲೆವೆಲಲ್ಲಿ, ಲೆವೆಲ್ 2ನಲ್ಲಿ ಇಲ್ಲಿ 10 ಜನ ಇದ್ದಾರೆ. 10 ಜನನು 10 ಜನನ್ನ ರೆಫರ್ ಮಾಡಿ 100 ಜನ ಆಗಿದ್ದಾರೆ. 100,00,00,000 ಇರ್ಲಿ ಅಥವಾ 50,00,00,000 ಇರ್ಲಿ, ಇಲ್ಲ 10,00,000 ಇರ್ಲಿ, ಇಲ್ಲ 1,00,00,000 ಇರ್ಲಿ. ಹಾಕದ ಪ್ರಿನ್ಸಿಪಲ್ಲೇ ನಿಮಗೆ ಬರ್ತದೆ. ಅಂದ್ರೆ 50% ಅವ್ರು ತಗೊಳ್ಳುವಂತ ಇನ್ಕಮ್‌ನಲ್ಲಿ 50% ಸಿಗುತ್ತೆ. ಬೈ ಚಾನ್ಸ್ ಮಾಡ್ಲಿಲ್ಲ, 30 ದಿನದಲ್ಲಿ 5 ಡೈರೆಕ್ಟರ್‌ನ $3,000ನ ಮಾಡ್ಲಿಲ್ಲ ಅಂದ್ರೆ, ಆ ಕಂಪ್ಯೂಟರು ನಿಮಗೆ 10% ಕೊಡುತ್ತೆ. ಇದೆಲ್ಲ ಕೋಡೆಡ್ ಆಗಿರುವಂಥದ್ದು. ಟೋಟಲಿ ಲೆವೆಲ್ 1 ಇಂದ 50 ಲೆವೆಲ್‌ವರೆಗೂ ನೀವೊಂದು 50 15 ಕೇವಲ 50 ಲೆವೆಲ್‌ಗೆ 15 ಡೈರೆಕ್ಟ್ ಬರೀ $50ದೇ $750ನಲ್ಲಿ ಬರಕಿರ 15 ಡೈರೆಕ್ಟ್ ಹೊಡೆದ್ಬಿಟ್ರು ಕೂಡ ಈಗ 10 ಜನ ಇಲ್ಲಿರ್ತಾರೆ ಫಸ್ಟ್ ಲೆವೆಲಲ್ಲಿ. 10 ಜನದಲ್ಲಿ 9 ಜನ ಮಾಡಲ್ಲ. ಒಬ್ಬ ವ್ಯಕ್ತಿ ಯಾರೋ ಒಬ್ರು ಒಂದು 50 ಲೆವೆಲ್‌ಗೆ ಹೋಗಿ ಕೆಲಸ ಮಾಡಿದ್ರು ಅಥವಾ ಒಂದು 20 ಲೆವೆಲು, 25 ಲೆವೆಲು, 50 ಲೆವೆಲು ಈ ಥರ ಎಲ್ಲ ಹೋಗ್ತಾರೆ. ಒಬ್ಬೊಬ್ರು ವರ್ಕ್ ಮಾಡ್ತಾರೆ. ಆ ಥರ ಅವರು ಏನೇ ಒಂದು ನೆಟ್‌ವರ್ಕ್‌ನ ಬಿಲ್ಟ್ ಮಾಡಿದ್ರು ಕೂಡ ನಮಗೆ 50 ಲೆವೆಲ್‌ವರೆಗೂ ಇನ್ಕಮ್ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಬೈನರಿ ಥರ ಲೆಫ್ಟ್ ಒಂದು, ರೈಟ್ ಒಂದು ಮಾಡಬೇಕು ಅಂತಲ್ಲ. ಇಲ್ಲಿ ಒಂದೇ ಒಂದು ಸಿಂಗಲ್ ಲೈನ್ 10 ಜನದಲ್ಲಿ ಒಬ್ರು ಕೂಡ ಹೋಗಿ ಅವ್ರ ಪಾಡ್ಗೆ ಅವ್ರು ಲೆವೆಲಲ್ಲಿ ಇಳಿತಾ ಹೋದ್ರೆ, ಅವ್ರು ಒಂದು 10,00,000 ದುಡಿದ್ರು ಅಂತಂದ್ರೆ 50% ಅಂದ್ರೆ ನಿಮಗೆ 5,00,000 ಸಿಕ್ಕಿರ್ತದೆ. ಅವ್ರು 10,00,00,000 ದುಡ್ಕೊಂಡ್ರು ಅಂದ್ರೆ 5,00,00,000 ಸಿಕ್ಕಿರ್ತದೆ. ಈ ತರ ಇಲ್ಲಿ ಲೆವೆಲ್ 1 ನಲ್ಲಿ ಇದ್ದವರಿಂದ 50%, ಲೆವೆಲ್ 2 ನಲ್ಲಿದ್ದಂಥವರಿಂದ 50% ತಗೋಬಹುದು ಅಥವಾ ಮಾಡ್ಲಿಲ್ಲ ಅಂದ್ರೆ 10% ಸಿಗುತ್ತೆ. ಮತ್ತೆ ಲೆವೆಲ್ 3 ಇಂದ 5 ವರೆಗೆ 5% ಸಿಗುತ್ತೆ. ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಕೂತಿದ್ದಾರೆ ಅನ್ನೋ ಪ್ರಶ್ನೆ ಬರಲ್ಲ. ಅವ್ರು ಯಾವ ಲೆವೆಲಲ್ಲಾರು ಇರ್ಲಿ. ಈ 5ನೇ ಲೆವೆಲ್‌ವರೆಗೂ ಒಳಗಡೆ ಇದ್ರೆ ಅವ್ರು 5% ಸಿಗುತ್ತೆ ಅವರಿಂದ. ಅವ್ರು ತಗೊಳ್ಳುವಂಥ ಇನ್ಕಮ್‌ನಲ್ಲಿ. ಲೆವೆಲ್ 6 ಇಂದ 10 ವರೆಗೆ 3% ಇದೆ. ಲೆವೆಲ್ 11ರಿಂದ 30ನೇ ಲೆವೆಲ್‌ವರೆಗೂ 2% ಇದೆ. 31ರಿಂದ 50ನೇ ಲೆವೆಲ್‌ವರೆಗೂ 1% ಇದೆ. ಇದಿಷ್ಟು 50 ಲೆವೆಲ್ ಇನ್ಕಮ್ ಬೇಕು ಅಂದ್ರೆ ಟೋಟಲ್ 15 ಡೈರೆಕ್ಟ್‌ನ ಅದು ನಿಮ್ಮದೇ ಆಗಿರ್ಲಿ ಅಥವಾ ಬೇರೆ ನಿಮ್ಮ ಡೈರೆಕ್ಟ್‌ನಲ್ಲಿ 15 ಡೈರೆಕ್ಟರ್‌ಗಳನ್ನ ನೀವು ಕುಣಿಸುತ್ತು ಅಂತಂದ್ರೆ ಈ ಲೆವೆಲಲ್ಲಿ ಸಂಪೂರ್ಣವಾದ ಇನ್ಕಮ್‌ನ ತಗೋಬಹುದು. ಯಾಕೆ ಹೈಯೆಸ್ಟ್ ಇನ್ಕಮ್ ಇರೋದೇ ಈ ಲೆವೆಲ್ ಇನ್ಕಮ್‌ನಲ್ಲಿ. ಓಕೆ. ಇದು 3ನೇದು. ಇನ್ನು ವರ್ಕ್ ಮಾಡುವಂಥ ಕೈಗಳಿಗೆ ಲೀಡರ್‌ಶಿಪ್ ಬೋನಸ್ ಎಲ್ಲ ಇದೆ. ಈಗ
ಒಂದು 20 ಟೀಮ್. ಟೋಟಲ್ ಟೀಮ್ ಸೈಜು ಒಂದು 20. ಆ 20 ಟೀಮ್‌ನಿಂದ $10,000 ಮತ್ತೆ ನಿಮ್ಮ ಡೈರೆಕ್ಟ್ ಆಗಿ $1,000 5 ಚಿಕ್ಕ ಚಿಕ್ಕ ಪ್ಯಾಕೇಜೇ ಆಗಲಿ 5 ಡೈರೆಕ್ಟ್ ಹೊಡೆದು ನಿಮ್ಮ ಸೆಲ್ಫ್ ಐಡಿನ $500 ಇದಿಷ್ಟು ಕಂಪ್ಲೀಟ್ ಆಯ್ತು ಅಂತಂದ್ರೆ 1 ಸ್ಟಾರ್ ಅಂತ ಹೇಳ್ತಾರೆ. ಅಂದ್ರೆ ನಿಮಗೊಂದು ರ್ಯಾಂಕ್ ಕೂಡ ಸಿಗುತ್ತೆ. ಆ ಕಂಪ್ಯೂಟರೇ ರೆಕಗ್ನೈಸ್ ಮಾಡುತ್ತೆ. ಅವಾಗೇನಾಗುತ್ತೆ 1 ಸ್ಟಾರ್ ಅಂತ ರಿವಾರ್ಡ್ ಕೊಡ್ತದೆ. 2% ಆಫ್ ಗ್ಲೋಬಲ್ ಟರ್ನ್ ಓವರ್ ಅಪ್ ಟು 500 ಡೇಸ್. ಅಂದ್ರೆ ಒಂದು 100ರಿಂದ ಇಂಡಿಯನ್ ರೂಪೀಸಲ್ಲಿ ಹೇಳೋದಾದ್ರೆ 100ರಿಂದ ₹150 ಸಿಗುತ್ತೆ. ನಮ್ಮ ಒಂದು ದೈನಂದಿನ ಖರ್ಚು ವೆಚ್ಚಗಳಿಗೆ. ಪ್ಲಸ್ ಲ್ಯಾಪ್‌ಟಾಪ್‌ಗೆ ಅಂತ $275ನ ಇನ್ಸ್ಟಂಟ್ ಆಗಿ ಕಂಪ್ಯೂಟರ್ ಕೊಡ್ತದೆ. ಸಿಸ್ಟಮ್ ಕೊಡ್ತದೆ. ಅಲ್ಲಿ ಯಾರಿಗೂ ಏನು ನೀವು ಫೋನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದೊಂದು ನನಗೆ ಬ್ಯೂಟಿ. ಏನಪ್ಪಾ ಅಂದ್ರೆ ನಾನು ಇದನ್ನ ಮಾಡಿದಾಗ ಇನ್ಸ್ಟಂಟ್ ಆಗಿ $275 ಬಂದಾಗ ತುಂಬಾ ಖುಷಿ ಆಯ್ತು. ಒಂದೇ ದಿನದಲ್ಲಿ 25,000 ಬಂತು ಅಂದಾಗ ಎಂಥವ್ರಿಗೂ ಸ್ವಲ್ಪ ಅಳಿಲು ಸೇವೆ ಆಗುತ್ತೆ ಇದು. ಅದು ನೀವು ಕಂಪ್ಯೂಟರ್ ಆದ್ರೂ ತಗೊಳ್ಳಿ. ಈಗ ನನ್ನ ಟೀಮ್‌ನಲ್ಲೆಲ್ಲ ಎಲ್ಲರೂ ಏನ್ ಮಾಡ್ತಿದ್ದಾರೆ, ಒಂದು ಲ್ಯಾಪ್‌ಟಾಪ್ ತಗೊಳ್ತಾ ಇದ್ದಾರೆ. ಈ ಒಂದು ಬಂದಂತ ಹಣದಿಂದ. ಅದು 10,000 ಇರ್ಬೋದು, 15,000 ಇರ್ಬೋದು, 25,000 ಯಾವುದೋ ಒಂದು ಬಿಸಿನೆಸ್ ಮಾಡೋದಕ್ಕೆ ಅಂತ ಒಂದು ಲ್ಯಾಪ್‌ಟಾಪ್ ತಗೊಳ್ತಾ ಇದ್ದಾರೆ. ಇಲ್ಲಿ ಒಂದು ಕಂಡೀಷನ್ ಇದೆ. ಈ $10,000 ಯಾವ ತರ ಅಂತಂದ್ರೆ, ಮ್ಯಾಕ್ಸಿಮಮ್ 50% ಟೀಮ್ ಬಿಸಿನೆಸ್ ಕೌಂಟ್ ಫ್ರಮ್ ಎನಿ ಸ್ಟ್ರಾಂಗ್ ಲೆಗ್. ಈಗ ಒಂದು ಎಕ್ಸಾಂಪಲ್‌ಗೆ 5 ಜನನ ನೀವು ಡೈರೆಕ್ಟ್ ಮಾಡಿರ್ತೀರ. 5 ಜನದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಎಲ್ಲರೂ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ತುಂಬಾ ಫಾಸ್ಟಾಗಿ ಬಿಸಿನೆಸ್ ಮಾಡ್ತಾರೆ. ಅವ್ರನ್ನ ನಿಮ್ಮ ಇದರಲ್ಲಿ ಕೌಂಟ್ ಮಾಡ್ತಾರೆ ಎನಿ ಸ್ಟ್ರಾಂಗ್ ಲೆಗ್ ಅಂತ. ಸ್ಟ್ರಾಂಗ್ ಲೆಗ್ ಅಂತ ಕೌಂಟ್ ಮಾಡುತ್ತೆ ಆ ಕಂಪ್ಯೂಟರ್. ಅವರಿಂದ ಕೇವಲ $5,000 ತಗೊಳ್ತದೆ. ಈಗ ಯಾರೋ ಒಬ್ರದ್ದು $6,000 ಆಗಿದೆ ಅಂತ ಇಟ್ಕೊಳ್ಳಿ ಅವ್ರ ಟೀಮ್‌ದು. 5,000 ತಗೊಳ್ತದೆ. ಇನ್ನು ಬಾಕಿ 4 ಜನರಿಂದ $5,000ನ ಈ ತರ ಕೌಂಟ್ ಆಗುತ್ತೆ. 50% ಅಂದ್ರೆ ಒಂದು ಸ್ಟ್ರಾಂಗ್ ಲೆಗ್‌ನಿಂದ 50%, ಇನ್ನ 50% ಇನ್ನೊಂದು 4 ಲೆಗ್‌ಗಳಿಂದ. ಅಥವಾ 4 ಇರ್ಬೋದು, 5 ಇರ್ಬೋದು, 10 ಇರ್ಬೋದು, 20 ಇರ್ಬೋದು, ಎಷ್ಟಾದ್ರೂ ಆಗಿರ್ಲಿ. ಈ ನಿಮ್ಮ ಎಷ್ಟು ಡೈರೆಕ್ಟ್ ಇರ್ತಾವೋ ಅದರಲ್ಲಿ ಸ್ಟ್ರಾಂಗ್‌ನಿಂದ 50%, ಇನ್ನು ಬಾಕಿ ಎಲ್ಲರಿಂದನೂ 50% ಸೇರಿ $10,000 ಆಗ್ತಿದ್ದಂಗೆ 1 ಸ್ಟಾರ್ ಸಿಗುತ್ತೆ. ಇದೇ ತರ ನಿಮಗೆ 1 ಸ್ಟಾರ್ ಆದ್ಮೇಲೆ ಇದು ಅಕ್ಯುಮುಲೇಷನ್ ಪ್ಲಾನ್‌ನಲ್ಲಿ ಆಡಿಂಗ್ ಆಗುತ್ತೆ. ಆಡ್ ಅಂತಂದ್ರೆ ಈ 20 ಐಡಿಗಳು ಈಗ ಲ್ಯಾಪ್‌ಟಾಪ್ ಕೊಟ್ಟ ತಕ್ಷಣ ನಿಮ್ಗೆ 0 ಆಗಲ್ಲ. ಅದು ಆಡಿಂಗ್ ಅಕ್ಯುಮುಲೇಷನ್ ಸಿಸ್ಟಮ್ ಇದು. ಈ 20 ಕಮ್ಯುನಿಟಿ ಇನ್ನೊಂದು 30 ಕಮ್ಯುನಿಟಿ ತಂತು ಅಂದ್ರೆ 50 ಐಡಿ ಮತ್ತೆ $30,000 ಮೊದಲೇ 10,000 ಇರ್ತದೆ. ಇನ್ನೊಂದು 20,000 ಬಿಸಿನೆಸ್ ಇವ್ರುಗಳಿಂದನೇ ಆಯ್ತು ಅಂತಂದ್ರೆ ನಿಮ್ಗೆ 2 ಸ್ಟಾರ್‌ಗೆ 1.5% ಗ್ಲೋಬಲ್ ಟರ್ನ್ ಓವರ್ ಸಿಗುತ್ತೆ. 500 ದಿನ ಅಂದ್ರೆ ಡೈಲಿ ಒಂದು ₹200ರಿಂದ ₹300 ಸಿಗುತ್ತೆ. ಮತ್ತೆ ಮ್ಯಾಕ್ ಬುಕ್‌ಗೆ ಅಂತ ಇವತ್ತು ಕೂಡ ನನ್ನ ತಮಿಳ್ನಾಡು ಟೀಮ್‌ನಲ್ಲಿ 2 ಸ್ಟಾರ್ ಆದಂತವ್ರು 2 ಸ್ಟಾರ್‌ನವರು ಒಂದೊಂದು $1,000ನ ಹಾಕೊಂಡಿದ್ದಾರೆ. ಅಂದ್ರೆ ಅವರು ಒಂದು ಮ್ಯಾಕ್ ಬುಕ್ ಒಂದು ಟ್ಯಾಬ್‌ನ ತಗೊಂಡಿದ್ದಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಒಂದು ಬಿಸಿನೆಸ್‌ನ ಇಂಪ್ರೂವ್‌ಮೆಂಟ್ ಮಾಡ್ಕೊಳ್ಳೋಕೆ ಆ ಸಿಸ್ಟಮ್ ಕೊಡುವಂತ ಇನ್ಕಮ್ ಇದು. $1,000 ಅಂದ್ರೆ ಆಲ್‌ಮೋಸ್ಟ್ ಆಲ್ 1,00,000. ಓಕೆ. 2 ಸ್ಟಾರ್ ಆಗಿ ನೀವು 50 ಟೀಮ್ ಕಟ್ತಿದ್ದಂಗೆ ಈ 50 ಜನ ಸುಮ್ನೆ ಕೂರಲ್ಲ. ಅವರು 150 ಟೀಮ್ ಆಗೇ ಆಗ್ತಾರೆ. ಆವಾಗ ನೀವು 1,00,000 ಬಿಸಿನೆಸ್ $1,00,000 ಆಯ್ತು ಅಂತಂದ್ರೆ ನಿಮ್ಗೆ 3 ಸ್ಟಾರ್ ಅಂತ ರ್ಯಾಂಕ್ ಕೊಟ್ಟು 1% ಆಫ್ ಗ್ಲೋಬಲ್ ಟರ್ನ್ ಓವರ್ 500 ದಿನಕ್ಕೆ ಪ್ಲಸ್ ಕ್ವಿಡ್ ಕಾರ್ಗೆ ಅಂತ ಸಿಸ್ಟಮ್ ಮನುಷ್ಯರಿಲ್ಲದ ಸಿಸ್ಟಮ್ $3,333ನ ಇನ್ಸ್ಟಂಟ್ ಆಗಿ ಕೊಡುತ್ತೆ. ಅದೇನಕ್ಕೆ? ಒಂದು ಕಾರ್ ಫಂಡ್ ಅಂತ ಕೊಡುತ್ತೆ. ಕ್ವಿಡ್ ಕಾರ್ಗೆ ಅಂತ. ಆ 3,00,000ನ ನೀವು USDT ಎಲ್ಲ USDTಲೇ ಬರೋದು. 5 ನಿಮಿಷಕ್ಕೆ ಇಂಡಿಯನ್ ರೂಪೀಸ್ ಮಾಡ್ಕೋಬಹುದು. ಇದೇ ತರ ನೀವು ವರ್ಕ್ ಮಾಡುವಂತ ಲೀಡರ್‌ಗಳಿಗೆ ಈ 150 ಟೀಮ್ ಈಗ ಕ್ವಿಡ್ ಕಾರ್ನಲ್ಲಿ ಆದಂತವ್ರು ಒಂದು 3 ಜನ ನಿಮ್ಮ ಅಸೋಸಿಯೇಟ್‌ನಲ್ಲಿ 3 ಜನ ಕ್ವಿಡ್ ಕಾರ್ ಅಚೀವರ್‌ನ ಕ್ರಿಯೇಟ್ ಮಾಡ್ತು ಅಂತಂದ್ರೆ ನೀವು 4 ಸ್ಟಾರ್ ಆಗ್ತೀರಾ. ಅವಾಗ 10,00,000 ಸಿಗುತ್ತೆ. 10,00,000 ತಗೊಂಡಾದ ನಂತರ ನೀವು ಒಂದು ಹುಂಡೈ ಕ್ರೆಟಾನ 3 ಜನಕ್ಕೆ ಕೊಡ್ಸಿದ್ರೆ ನಿಮಗೆ 5 ಸ್ಟಾರ್ ಅಂತ ರ್ಯಾಂಕ್ ಸಿಗುತ್ತೆ. ಆವಾಗ $40,000 ನಿಯರ್ ಅಬೌಟ್ ಒಂದು 35 ಟು 36 ಲ್ಯಾಕ್ ನಿಮಗೆ ಒಂದು ಫಾರ್ಚುನರ್‌ಗೆ ಅಂತ ಸಿಗುತ್ತೆ. 5 ಸ್ಟಾರ್ ಆದ್ಮೇಲೆ ನೀವು ಒಂದು 3 ಜನ 5 ಸ್ಟಾರ್‌ಗಳನ್ನ ನೀವು ಕ್ರಿಯೇಟ್ ಮಾಡಿದ್ರೆ 7 ಸ್ಟಾರ್ ಆಗ್ತೀರಾ. ಅಲ್ಲಿ $4,00,000 ಟೋಟಲ್ ಇಲ್ಲಿವರೆಗೆ 10,00,00,000 ಇನ್ಕಮ್ ಆಗಿರ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಕರೆಕ್ಟಾಗಿ 6 ಮಂತ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ರು 10,00,00,000 ದುಡಿಯುವಂತ ಒಂದು ಸಬ್ಜೆಕ್ಟ್ ಇದು. ಅದೇ ತರ ನೀವು 7 ಸ್ಟಾರ್ ಆದ್ಮೇಲೆ ಒಂದು 6 ಜನ 7 ಸ್ಟಾರ್‌ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ 6,00,00,000 ಸಿಕ್ಕಿರ್ತದೆ. ಸೂಪರ್ ಸ್ಟಾರ್ ಅಂತ ರ್ಯಾಂಕ್ ಕೊಡ್ತದೆ. ಸೂಪರ್ ಸ್ಟಾರ್‌ಗಳನ್ನ ಒಂದು 6 ಜನ ಕ್ರಿಯೇಟ್ ಆಯ್ತು ಅಂತಂದ್ರೆ ನಿಮ್ಗೆ 8,00,00,000 ಸಿಕ್ಕಿರ್ತದೆ. ಮೆಗಾ ಸ್ಟಾರ್ ಆಗ್ತೀರಾ. ಮೆಗಾ ಸ್ಟಾರ್ ಆದ್ಮೇಲೆ ಒಂದು 6 ಜನ ಮೆಗಾ ಸ್ಟಾರ್‌ಗಳನ್ನ ಕ್ರಿಯೇಟ್ ಮಾಡ್ತು ಅಂದ್ರೆ 10,00,00,000 ಸಿಗುತ್ತೆ ನಿಮ್ಗೆ ಗ್ಲೋಬಲ್ ಸ್ಟಾರ್. ಇಲ್ಲಿವರೆಗೆ 40,00,00,000ನ ಇದೇ ವರ್ಷ ನೀವು ಬಂದಿರುವಂತ ಎಲ್ಲಾ ಮಹಾನ್
ಎಲ್ಲ ಲೀಡರ್‌ಗಳಿಗೂ ಒಂದು ವಿಷಯ ಹೇಳ್ತೀನಿ, ದುಡಿಯುವಂಥ ಕೈಗಳಿಗೆ ಒಳ್ಳೆ ಅವಕಾಶ. ಯಾರು ನಿಷ್ಠೆ, ಶ್ರದ್ಧೆಯಿಂದ ಮೇಲೆ ಲೀಡರ್‌ಗಳಿಗೆ ತೊಂದರೆ ಕೊಡದಂಗೆ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ 100% ಅಚೀವ್‌ಮೆಂಟ್ ಮಾಡ್ಕೋಬಹುದು. ಗ್ಲೋಬಲ್ ಸ್ಟಾರ್ ಇದೇ ವರ್ಷ ಡಿಸೆಂಬರ್ ಒಳಗಡೆ ಅಚೀವ್‌ಮೆಂಟ್ ಮಾಡುವಂತ ಕೈಗೆಟುಕುವಂತ ಟಾರ್ಗೆಟ್ ಇದು. ಇಲ್ಲಿವರೆಗೆ 40 ಕ್ರೋಡ್ ಅರ್ನ್ ಆಗಿರ್ತದೆ. ಆ ಥರ ತುಂಬಾ ಅತ್ಯುತ್ತಮವಾದಂತ ಒಂದು ಸಿಸ್ಟಮ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ರಿವಾರ್ಡ್ಸ್‌ಗಳು. ಇನ್ನು ಪೇಔಟ್ ಬ್ರಾಂಚಲ್ಲಿ ಹೇಳೋದಾದ್ರೆ ಮಿನಿಮಮ್ ವಿಡ್ರಾವಲ್ $20 ಇದೆ. ಅಂದ್ರೆ ₹1,800 ಹಾಕ್ತಿದ್ದಂಗೆ ನಿಮ್ಮ ಹಣನ ನೀವೇ ತಗೊಳ್ಳೋದು. ಕೊಡೋದಕ್ಕೆ ಯಾರೂ ಬರಲ್ಲ. ಡಿಡಕ್ಷನ್ 5%. ಈ ಪ್ಲಾನನ್ನ ಕ್ರಿಯೇಟ್ ಮಾಡಿ ಇಡೀ ವಿಶ್ವಕ್ಕೆ ಡಿಸೆಂಟ್ರಲೈಸ್ ಮಾಡದಂತ ವ್ಯಕ್ತಿ 33 ವರ್ಷದ ಮಿಸ್ಟರ್ ಬ್ರಿಜ್ ಮೋಹನ್ ಸಿಂಗ್ ಅನ್ನೋರಿಗೆ ಇಲ್ಲಿ 2,00,000 ಕಮ್ಯುನಿಟಿ ಇದೆ. ಯುನಿಟಿ ಮೆಟಾ ಟೋಕನ್‌ನಲ್ಲಿ ಎಷ್ಟಿದ್ದಾರೆ? 2,00,000 ಜನರಿಂದ 5% ಡಿಡಕ್ಷನ್ ಆಗುತ್ತೆ. ಅವ್ರು ತಗೊಳ್ಳುವಂತ ಪೇಔಟಲ್ಲಿ. ಈಗ ಯಾರೋ ಒಬ್ರು ₹1 ತಗೊಳ್ತಾರೆ ಅಂದ್ರೆ ಆ ₹1ನಲ್ಲಿ 5% ಈ ಪ್ಲಾನನ್ನ ಕ್ರಿಯೇಟ್ ಮಾಡಿ ಕೋಡೆಡ್ ಮಾಡದಂತ ವ್ಯಕ್ತಿಗೆ 5% ಹೋಗುತ್ತೆ. 2,00,000 ಜನದಿಂದ 5% ಅಂದ್ರೆ ನೀವು ಅಂದ್ಕೊಂಡೇ ಇರಲ್ಲ ಆ ಮಟ್ಟದಲ್ಲಿ ಇನ್ಕಮ್ ಅವ್ರಿಗೆ. ಅದಕ್ಕೆ ಮಿಸ್ಟರ್ ಬ್ರಿಜ್ ಮೋಹನ್ ಅವರು ಕೆಲಸ ಮಾಡುವಂಥವ್ರನ್ನ ಒಂದು ಪಕ್ಕದೂರಿಗೆ ಕರ್ಕೊಂಡು ಹೋದಂಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ತಾವ್ರೆ. ಕಾರಣ ಇಷ್ಟೇ, ಅವ್ರು ಬರುವಂಥ ಇನ್ಕಮ್‌ನಲ್ಲಿ ತನ್ನ ಯುನಿಟಿ ಮೆಟಾ ಟೋಕನ್ ಅನ್ನ ಬಿಟ್‌ಕಾಯಿನ್‌ಗೆ ಸರಿಸಮಾನವಾಗಿ ಲೀಗಲ್ ಆಗಿ ನಿಲ್ಲಿಸಬೇಕು ಅಂದ್ರೆ ಜನಸಮೂಹ ಬೇಕು, ಕಮ್ಯುನಿಟಿ ಬೇಕು. ಅದಕ್ಕೆ ಕಮ್ಯುನಿಟಿನೇ ಬಿಲ್ಟ್ ಮಾಡ್ತಾ ಇದ್ದಾರೆ. ಅದನ್ನೇನಂತಾರೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ನೆಟ್ವರ್ಕಿಂಗ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಅನ್ನೋದು ಪ್ರಾಡಕ್ಟ್ ಕಳಿಸುವಂಥದ್ದು. ಇದು ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲ, ನೆಟ್ವರ್ಕಿಂಗ್ ಸಿಸ್ಟಮ್. ಈಗ ದೊಡ್ಡವರೆಲ್ಲ ದೊಡ್ಡವರಾಗಿರೋದು ನೆಟ್ವರ್ಕ್‌ನಿಂದ. ಟಾಟಾ ಬಿರ್ಲಾ ಅಥವಾ ಸ್ಪೋರ್ಟ್ಸ್ ಮ್ಯಾನ್, ಹೀರೋಯಿನ್‌ಗಳು ಯಾರೇ ಇರಲಿ ಅವರೆಲ್ಲ ನೆಟ್ವರ್ಕ್‌ನ ಬಿಲ್ಟ್ ಮಾಡಿರೋದ್ರಿಂದ. ಅದೊಂದು ದೊಡ್ಡ ಸಬ್ಜೆಕ್ಟು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. 5% ಇದನ್ನ ಕ್ರಿಯೇಟ್ ಮಾಡಿದಂಥ ಮಹಾನ್ ವ್ಯಕ್ತಿಗೆ ಸಿಗುತ್ತೆ. ಅದಾದ ನಂತರ ಡಿಪಾಸಿಟ್ ಮಾಡಿ ವಿತ್‌ಡ್ರಾ ಮಾಡೋದೆಲ್ಲ ನಿಮ್ಮ ಕೈಲೇ 24/7 ಪೇಔಟ್ ತಗೋಬಹುದು. ಈ ಕೊಡುವಂತ ವ್ಯಕ್ತಿ ಯಾರಿಲ್ಲ. ಹಾಕೋರು ನೀವೇ, ತಗೊಳ್ಳೋರು ನೀವೇ. ಇನ್ನು ಕ್ಯಾಪಿಂಗ್ 3x ಅಂದ್ರೆ ಇಲ್ಲಿ ಎಷ್ಟೋ ಇಲ್ಲಿ ಬಂದಿರುವಂತ ದೊಡ್ಡ ದೊಡ್ಡ ಲೀಡರ್‌ಗಳೆಲ್ಲ ಏನ್ ತಿಳ್ಕೊತಾರೆ ಅಂದ್ರೆ, ಒಂದ್ಸರಿ ಹಾಕ್ಬಿಟ್ರೆ ಇನ್ ಲೈಫ್ ಟೈಮ್ ಬರ್ತದೆ ಅಂತ ತಿಳ್ಕೊಂಡಿರ್ಬೋದು. ಇಲ್ಲಿ ಈಗ ನಾನೇ ಒಂದು 5,000 ಹಾಕ್ತೀನಿ ಅಂದ್ರೆ 5,000 3 ಪಟ್ಟು ಆದ್ಮೇಲೆ ಅದನ್ನ 3x ಕಮ್ಯುನಿಟಿ ಎಂದು ವರ್ಕ್ ಮಾಡುವಂತ ಲೀಡರ್‌ಗಳಿಗೆ 3 ಪಟ್ಟಾಗುತ್ತೆ. ಏನೂ ಮಾಡದೇ ಇರೋರಿಗೆ ಡಬಲ್ ಆಗುತ್ತೆ. ಅವ್ರ ಕಾಯಿನ್ ಸಿಗುತ್ತೆ. ಇನ್ವೆಸ್ಟರ್‌ಗಳಿಗೆ ಡಬಲ್ ಆಗುತ್ತೆ. ಆದ್ರೆ ವರ್ಕ್ ಮಾಡುವಂತ ನೆಟ್ವರ್ಕ್ ಲೀಡರ್‌ಗಳಿಗೆ ಅದು 3 ಪಟ್ಟು. ಈಗ 3 ಪಟ್ಟು ನಾನು 1,00,000 ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಅದು 1 ವರ್ಷದಲ್ಲಿ ನಾನು 3,00,000 ತಗೋಬಹುದು. ಇಲ್ಲ ಒಂದೇ ದಿನದಲ್ಲಿ ನೆಟ್ವರ್ಕ್‌ನ ಬಿಲ್ಟ್ ಮಾಡಿ ಒಂದೇ ದಿನದಲ್ಲಿ ತಗೋಬಹುದು, 1 ಅವರಲ್ಲಿ ತಗೋಬಹುದು, 1 ಮಿನಿಟಲ್ಲೂ ತಗೋಬಹುದು. ಆ ತರ ಇದು 3x ಕಮ್ಯುನಿಟಿ ಪ್ಲಾನ್. ಈ 40,00,00,000 ಅವಾರ್ಡ್ಸ್ ರಿವಾರ್ಡ್ಸ್ ಹೇಳದ್ನಲ್ಲ, ಅದು ಇದರಲ್ಲಿ ಇನ್ಕ್ಲೂಡಿಂಗ್ ಆಗಲ್ವಂತೆ. ಅಂದ್ರೆ ಏನರ್ಥ? ಅವಾರ್ಡ್ಸ್ ರಿವಾರ್ಡ್ಸನ್ನ ಬಿಟ್ಟು, ಈಗ ನೀವು ಯಾರಿಗೋ ಒಬ್ರಿಗೆ ರೆಫರ್ ಮಾಡ್ತೀರಾ, ಅವ್ರು 1,00,000 ಹಾಕೊಳ್ತಾರೆ. ಡೈಲಿ ಅವ್ರು ₹400 ತಗೊಂಡ್ರೆ ನಿಮ್ಗೆ ₹200 ಬರ್ತದೆ. ಅಥವಾ ನೀವೇ 1,00,000 ಹಾಕೊಂಡು ₹400 ತಗೊಂಡು ಈ ತರ ಇನ್ಕಮ್ಮು 3 ಪಟ್ಟು ಆದ ನಂತರ ಟಾಪ್ ಅಪ್ ರಿಕ್ವೈರ್ಡ್ ಆಫ್ಟರ್ ಕ್ಯಾಪಿಂಗ್ ಅಂದ್ರೇನು? 1,00,000 ಹಾಕಿ 3,00,000 ದುಡಿದ ನಂತರ ಮತ್ತೆ ಆ ಐಡಿಗೆ ಟಾಪ್ ಅಪ್ ಮಾಡ್ಕೋಬೇಕು. ಅದರ್ವೈಸ್ ಮೇಲಿಂದನೇ ಆಗ್ಲಿ, ಅಕ್ಕಪಕ್ಕದಿಂದ ಆಗ್ಲಿ, ಕೆಳಗಡೆಯಿಂದ ಆಗ್ಲಿ ಯಾವುದೇ ಇನ್ಕಮ್ ಬರಲ್ಲ. ಅಂದೇನರ್ಥ? ನಾನು ಹಾಕದ 5,000 15,000 3 ಪಟ್ಟು ಅಂದ್ರೆ 15,000 ಆದ ನಂತರ ಅಂದ್ರೆ ಏನರ್ಥ? ನನ್ನ ಪ್ರಿನ್ಸಿಪಲ್ ಮತ್ತೆ ಲಾಭ ತಗೊಂಡು 2 ಪಟ್ಟು ನನ್ನ ಜೇಬಿಗೆ ತಗೊಂಡು ಮತ್ತೆ ಬೇಕಾದ್ರೆ ನೀವು ಬೇಕು ಅಂದ್ರೆ 500 ದಿನದ ನಂತರ ಬೇಕು ಅಂದ್ರೆ ಇಲ್ಲಿ ಟಾಪ್ ಅಪ್ ರಿಕ್ವೈರ್ಡ್ ಆಫ್ಟರ್ ಕ್ಯಾಪಿಂಗ್ ಅಂತ ಹೇಳ್ತಾರೆ. ಹಾಗಿರುವಾಗ ಈ ಸಿಸ್ಟಮ್ ಇಲ್ಲಿ ಇರುವಂತ ಎಲ್ಲ ನೆಟ್ವರ್ಕ್ ಲೀಡರ್‌ಗಳಿಗೂ ನಾನು ಒಂದು ಕಿವಿ ಮಾತಂದ್ರೆ, ಇದು ಎಲ್ಲಿವರೆಗೂ ಇರ್ತದೋ ಅಂದ್ರೆ ಇದು ಆಲ್ರೆಡಿ ಕೋಡೆಡ್ ಆಗಿದೆ. ಇದೊಂದ್ರಿಂದನೇ ನಿಮಗೆ 10 ಹಲವಾರು ಇನ್ಕಮ್ ಇದೆ. ಆ ತರ ಒಂದು ತುಂಬಾ ಅದ್ಭುತವಾದ ಒಂದು ಇನ್ಕಮ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಓಕೆ. ಯಾರೋ ಕಲಾಕಾರಿ ಮಾಡ್ತಾ ಇದ್ದೀರಾ? ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ಮಾಡಬೇಡಿ. ಆ, ಇದರಿಂದ ನಿಮ್ಗೆ ಏನಾದ್ರು ಸಿಗ್ತಾ? ಏನಾಯ್ತು? ಒಂದೇ ಒಂದು ನಿಮಿಷ.
ಓಕೆ. ಇರ್ಲಿ ಬಿಡಿ. ಏನೋ ಗೊತ್ತಾಗ್ತಾ ಇಲ್ಲ. ಓಕೆ. ಇದಿಷ್ಟು ಪೇಯ್ಡ್ ಬ್ರಾಂಚು. ಇನ್ನು ಇದು ಇನ್ಕಮ್ ಎಲ್ಲಿಂದ ಬರ್ತದೆ? ಇಷ್ಟೆಲ್ಲ ಇನ್ಕಮ್ ಹೆಂಗ್ ಕೊಡೋದಕ್ಕೆ ಸಾಧ್ಯತೆ ಇದೆ? ಅವರ ಇಕೋಸಿಸ್ಟಮ್. ಈಗ ಒಂದು 5 ಸ್ಟಾರ್ ಹೋಟ್ಲ್ ಇದೆ. ಆ 5 ಸ್ಟಾರ್ ಹೋಟ್ಲಲ್ಲಿ ರೂಮ್‌ಗಳನ್ನೇ ನಂಬ್ಕೊಂಡಿರಲ್ಲ. ಅವ್ರೇನ್ ಮಾಡ್ತಾರೆ, ಬಾರು, ರೆಸ್ಟೋರೆಂಟು, ಪಬ್ಬು, ಸ್ಪಾ ಅಥವಾ ಟ್ರಾವೆಲ್ ಡೆಸ್ಕ್ ಇರೋದು, ಇನ್ನೂ ಹತ್ತು ಹಲವಾರು ಗೇಮಿಂಗಿಂದು ಈ ಥರ ಎಲ್ಲ ಇಡ್ತಾರೆ. ಈಗ ದೊಡ್ಡ ದೊಡ್ಡ ಮದುವೆಗಳಿಗೆ, ಸಭೆ ಸಮಾರಂಭಗಳಿಗೆ ಹಾಲೆಲ್ಲ ಕೊಡ್ತಾರೆ. ಅದೇ ಥರ ಯುನಿಟಿ ಮೆಟಾ ಅನ್ನೋದು ಒಂದರಿಂದನೇ ಇನ್ಕಮ್ ಬರಲ್ಲ. ಈಗ ಯುನಿಟಿ ಮೆಟಾದಲ್ಲಿ 2,00,000 ಜನ ಇದ್ದಾರೆ. ಆ 2,00,000 ಜನ ಒಬ್ರು 50,000ನೂ ಹಾಕೊಂಡಿದ್ದಾರೆ, ಒಬ್ರು 5,000ನೂ ಹಾಕಿದ್ದಾರೆ, ಒಬ್ರು 1,00,000ನೂ ಹಾಕಿದ್ದಾರೆ. ಯಾಕೆ? ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಸಿಕ್ಕಿದ ನಂತರನೇ. ಹಾಗಿರುವಾಗ ಈ 2,00,000 ಜನಕ್ಕೂ ಸರ್ವಿಸ್ ಬೇಕು. ಕ್ರಿಪ್ಟೋದಲ್ಲಿ ಸರ್ವಿಸ್ ಬೇಕು. ಏನು? ಅವ್ರಿಗೆ ಒಂದು ಯುಬಿಟ್ ಏನದು ಯುಬಿಟ್ ಸ್ಕ್ಯಾನ್ ಅಂತ. ಅವ್ರದ್ದೇ ಓನ್ ಬ್ಲಾಕ್ ಚೈನ್ ಇದೆ. ಯುನಿಟಿ ಮೆಟಾ ಟೋಕನ್ ಅವ್ರದ್ದೇ ಓನ್ ಬ್ಲಾಕ್ ಚೈನ್ ಇದೆ. ಆ ಬ್ಲಾಕ್ ಚೈನ್‌ನ ತಾವು ಯೂಸ್ ಮಾಡ್ಕೊಳ್ತಾರೆ. ಅದರಿಂದ ಇನ್ಕಮ್ ಬರ್ತಿದೆ ಇಲ್ಲಿಗೆ, ಲಿಕ್ವಿಡಿಟಿ ಪೂಲ್‌ಗೆ. ಮತ್ತೆ ಓನ್ ಎಕ್ಸ್‌ಚೇಂಜ್ ಇದೆ. ಈಗ ಹಂಗೆ ನಾವೆಲ್ಲ ಬಿನಾನ್ಸ್ ಹೊರದೇಶದ್ದೆಲ್ಲ ನಮ್ಮ ದೇಶದವರು ಈಗ ಬ್ಯಾನ್ ಮಾಡಿದ್ದಾರೆ. ಹಾಗಿರುವಾಗ ನಮ್ಮ ದೇಶದ ಈ ಯುಬಿಟ್ ಪ್ರೊ ಅನ್ನೋ ಎಕ್ಸ್‌ಚೇಂಜನ್ನ ನಾವು ಯೂಸ್ ಮಾಡಿದ್ರೆ ಈ 2,00,000 ಜನ, ಅದರಿಂದ ಲಿಕ್ವಿಡಿಟಿ ಪೂಲ್ ಇನ್ಕಮ್ ಬರ್ತದೆ. ಅದು ಕೂಡ ಲಿಕ್ವಿಡಿಟಿ ಪೂಲ್ ಬರ್ತದೆ. ಮತ್ತೆ ಇವ್ರದೇ ಎನ್ಎಫ್‌ಟಿ ಇದೆ. ಕಂಗಾರು ಕಿಂಗ್ಡಮ್ ಅಂತ 30 ಕೋಟಿ ಇನ್ಕಮ್ ಬಂದಿದೆ ಒಂದೇ ದಿನದಲ್ಲಿ. 20 ಜುಲೈ 2023ನಲ್ಲಿ. ಹಾಗಿರುವಾಗ ಕಂಗಾರು ಕಿಂಗ್ ಯಾಕೆ ಚಂದ್ರಪುರ ಯಾಕೆ ಮಾಡ್ತಾ ಇದ್ದೀರಾ ಪ್ಲೀಸ್? ಪ್ಲಾನ್ ನಡೀತೈತೆ. ಕಂಗಾರು ಕಿಂಗ್ಡಮ್ ಅನ್ನೋದರಿಂದನೂ ಇನ್ಕಮ್ ಬರ್ತದೆ. ಅದಾದ ನಂತರ ಯುಬಿಟ್ ಸ್ವಾಪ್ ಅನ್ನೋದು ಒಂದು ಒಂದು USDTನ ಅಥವಾ UMT ಕಾಯಿನ್‌ನ ಅಥವಾ ಯುಬಿಟ್ ಕಾಯಿನ್‌ನ ಇಂಡಿಯನ್ ರೂಪೀಸ್ ಮಾಡ್ಕೊಳ್ಳೋಕ್ಕೆ ಸ್ವ್ಯಾಪಿಂಗ್ ಬೇಕು. ಅದರಿಂದನೂ ಜನಗಳಿಗೆ ಸ್ವ್ಯಾಪಿಂಗ್ ಬೇಕು. ಸ್ವ್ಯಾಪನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದನೂ ಇನ್ಕಮ್ ಬರ್ತದೆ. ಮತ್ತೆ ಈ 2,00,000 ಜನರಲ್ಲಿ ಸುಮಾರು ಜನ ಎ4 ಕ್ಲಬ್ ಅಂದ್ರೆ ಇದೊಂದು ಗೇಮಿಂಗ್ ಇಂಡಸ್ಟ್ರಿ. ಈಗ ನಮ್ಮ ದೇಶದ ಈ ಯುನಿಟಿ ಮೆಟಾ ಟೋಕನ್‌ನಲ್ಲಿ ಎ4 ಕ್ಲಬ್‌ಗೆ ಎ4 ಕ್ಲಬ್ ಡಾಟ್ ಗೇಮ್ಸ್ ಅಂತಿದೆ. 31 ಕಂಟ್ರಿ ಜೋಡಣೆ ಆಗಿದೆ. ಹಾಗಿರುವಾಗ 31 ಕಂಟ್ರಿಯಿಂದನೂ ಜನ ಆಡ್ತಾರೆ. ಅದರಲ್ಲಿ ಆಡೋರು ಎಷ್ಟು ಜನ? ಇಲ್ಲಿ 2,00,000 ಜನದಲ್ಲಿ 900 ಇಂದ 1,000 ಜನ ಮಾತ್ರ ಆಡ್ತಾರೆ. ಎಲ್ಲರೂ ಆಡಲ್ಲ. 9 ರಿಂದ 10 ಕೋಟಿ ಆದಾಯ ಬರ್ತದೆ. ಎ4 ಕ್ಲಬ್ ಡಾಟ್ ಗೇಮ್ಸ್ ಹೋಗಿ ನೋಡಿ. ಅದರಿಂದ ಯುನಿಟಿ ಮೆಟಾ ಲಿಕ್ವಿಡಿಟಿ ಪೂಲು ನಮ್ಮ ಕಣ್ಮುಂದುಗಡೆ ಬರೀ ಕೇವಲ 5,00,000 ಇದ್ದದ್ದು ಇವತ್ತು 150 ಕೋಟಿ ಇದೆ. ಎಷ್ಟು? $15 ಮಿಲಿಯನ್ ಇದೆ. ಅಂದ್ರೆ 150 ಕೋಟಿ ಮೇಲೆ ಪೇಔಟ್ ಇದರೊಳಗಡೆ ಇದೆ. ಇನ್ನು ರಿನ್ಯೂವಲ್ ಮಾಡ್ಕೊಳ್ತಾರಲ್ಲ ಅವರಿಂದನೇ ಪೇಔಟ್ ಹೋಗುತ್ತೆ ಅಂತ ವಿಯೆಟ್ನಾಂನ ಒಂದು ಪ್ರೋಗ್ರಾಮ್‌ನಲ್ಲಿ ಮಿಸ್ಟರ್ ಬ್ರಿಜ್ ಮೋಹನ್ ಸಿಂಗ್ ಅನ್ನೋರು ಮಾತಾಡ್ತಿದ್ರು. ಹಾಗಿರುವಾಗ ಯುಬಿಟ್ ಕಾಯಿನ್ ಅನ್ನೋದು ನಮ್ಮ ಸ್ವಂತ ಕಾಯಿನ್. ಇದು ಇಡೀ ವಿಶ್ವಕ್ಕೆ ಮಾರ್ಚ್ 21ಕ್ಕೆ ಅದು 40 ಸೆಂಟಲ್ಲಿ ಇವತ್ತು 20 ಸೆಂಟ್ ಇರೋದನ್ನ ಡಬಲ್ 40 ಸೆಂಟಲ್ಲಿ ಇಡೀ ವಿಶ್ವಕ್ಕೆ ಲಿಸ್ಟಿಂಗ್ ಮಾಡ್ತಾ ಇದ್ದಾರೆ. ಇದರಿಂದನೂ ಇನ್ಕಮ್ ಬರ್ತಾ ಇದೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಪವರ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಈಗೆಲ್ಲ 65% ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಈಗ ಫ್ಲಿಪ್‌ಕಾರ್ಟ್, ಅಮೆಜಾನ್ ಇದೆಯಲ್ಲ ಅದೇ ತರ ಯುಬಿಟ್ ಕಾರ್ಟ್ ಅನ್ನೋದು ನಮ್ಮ ಒಂದು ಇಕೋಸಿಸ್ಟಮ್. ಈ 2,00,000 ಜನದಲ್ಲಿ ಸುಮಾರು ಜನ ಶಾಪಿಂಗ್ ಮಾಡಿ ಸೇವಿಂಗ್ ಎಲ್ಲ ಮಾಡ್ತಿದ್ದಾರೆ. ಪೆಟ್ರೋ ಕಾರ್ಡ್ ಅನ್ನೋದು ಆಲ್ರೆಡಿ 1,00,000 ಜನಕ್ಕೆ ಕಾರ್ಡ್ ಹೋಗಿದೆ. ಬರೀ ಕೇವಲ $31ಗೆ $60 ಗಿಫ್ಟ್ ವೋಚರ್ ಸಿಗ್ತಾ ಇದೆ. ಆ ಥರ ಇಲ್ಲಿ ಪೆಟ್ರೋಲ್ ಕಾರ್ಡು, ಮತ್ತೆ ಸ್ವಿಗ್ಗಿ, ಝೊಮೊಟೊ ಫುಡ್ ಎಲ್ಲ ತಗೋಬಹುದು, ಸಿನಿಮಾ ನೋಡ್ಬೋದು, ಶಾಪಿಂಗ್ ಪೋರ್ಟಲ್ ಎಲ್ಲಾ ಥರದಲ್ಲೂ ಅದು ಜ್ಯುವೆಲರಿಗೆ 65% ಇವತ್ತು ಒಂದು ಗುಡ್ ನ್ಯೂಸ್ ಅಂದ್ರೆ ಡೈಮಂಡ್ ಪ್ರಾಡಕ್ಟ್‌ಗಳನ್ನ ತಾವೇನೇ ಪರ್ಚೇಸ್ ಮಾಡಿದ್ರು 65% ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗ್ತೈತೆ. 1,00,000ದ್ದು ಕೇವಲ 35,000ಕ್ಕೆ ಸಿಗ್ತೈತೆ. 65% ಡಿಸ್ಕೌಂಟ್. ಆ ಥರ ಇದು ಒಂದು ದೊಡ್ಡ ಬೃಹದಾಕಾರ ಶಾಪಿಂಗ್ ಪೋರ್ಟಲ್. ಇದರಿಂದನೂ ಈ ಯುನಿಟಿ ಮೆಟಾಗೆ ಇನ್ಕಮ್ ಬರ್ತದೆ. ಮತ್ತೆ ಮನೆಯಲ್ಲೇ ಕೂತ್ಕೊಂಡು ಫಾರೆಕ್ಸ್ ಟ್ರೇಡಿಂಗು ಅನ್ನೋದು ಇಡೀ ವಿಶ್ವನೇ ಮೆಚ್ಚುಗೆ ಪಡೆದಿರುವಂಥದ್ದು. ಅದೆಲ್ಲ ಗೊತ್ತಿದೆ. 199 ದೇಶದ ಕರೆನ್ಸಿಗಳು ಎಕ್ಸ್‌ಚೇಂಜ್ ಆಗುತ್ತೆ. ಅದಕ್ಕೆ ಬಂದಿರೋದು. ಇದು ವಿಶ್ವಾದ್ಯಂತ ಮಾಡುವಂಥದ್ದು. ಯುನಿಟಿ ಎಫ್ಎಕ್ಸ್ ಅನ್ನೋದನ್ನ ಆಲ್ರೆಡಿ ತಂದಿದ್ದಾರೆ. ಈ ವಿಯೆಟ್ನಾಂನಲ್ಲಿ ಇದು ಲಾಂಚು ಆಯ್ತು. ಫ್ರಾಂಚೈಸಿ ಮುಖಾಂತರ ಮತ್ತೆ ಒಂದು $100 ಇಂದನೂ ಡಿಮ್ಯಾಟ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. 28 ದಿನ ರೆಗ್ಯುಲರ್ ಆಗಿ ಟ್ರೈನಿಂಗ್ ಇದೆ ಇದರಲ್ಲಿ.
ಇದರಲ್ಲೂ ಕೂಡ ನೀವೇನಾದರೂ ಒಂದು ಸಣ್ಣ ಮಟ್ಟದಲ್ಲೇ ಬಂದು ಕೆಲಸ ಮಾಡ್ತೀನಿ ಅಂದ್ರೂ 50,000 1,00,000 ತಿಂಗಳು ದುಡ್ಕೋಬಹುದು ಇದರಲ್ಲಿ. ನಾಲೆಡ್ಜ್ ಈಸ್ ಪವರ್. ಯಾರಿಗೆ ನಾಲೆಡ್ಜ್ ತಗೋತಾರೆ ಅವ್ರು ಬೆಳಿಬೋದು ಇಲ್ಲಿ. ಓಕೆ. ಈ ಥರ ಒಂದು ಇಕೋಸಿಸ್ಟಮು ಯುನಿಟಿ ಎಫ್ಎಕ್ಸ್ ಅನ್ನೋದು ಕೂಡ ಫಾರೆಕ್ಸ್ ಟ್ರೇಡಿಂಗ್ ಅದೊಂದು. ಮತ್ತೆ $10,000, $25,000, $50,000 ಅಂತ ಬೇಸಿಕ್ಕು, ಮಾಸ್ಟರ್, ಪ್ರೋ ಅಂತೆಲ್ಲ ಫ್ರಾಂಚೈಸಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಬೇಕು ಅಂದವರು ಅಪ್ಲೈ ಮಾಡ್ಕೋಬೋದು. ಮತ್ತೆ ಇವ್ರದ್ದೇ ಡಿಸೆಂಟ್ರಲೈಸ್ ವ್ಯಾಲೆಟನ್ನು ವೆರಿ ಸೂನ್ ಬಿಡ್ತಾ ಇದ್ದಾರೆ. ಯುಬಿಟ್ ಪೇ ಅನ್ನೋದು ಸ್ಟಾರ್ಟ್ ಆಗ್ತಾ ಐತೆ ವೆರಿ ಸೂನ್. ಯುಬಿಟ್ ಕಾರ್ಡ್ ಅನ್ನೋದು ಆಲ್ರೆಡಿ 1,00,000 ಕಾರ್ಡ್ಗಳು ಡಿಸ್ಪರ್ಸ್ ಆಗಿದ್ದಾವೆ. ರೋಬೋಟ್ ಟ್ರೇಡಿಂಗು, ಫ್ಯಾಂಟಾಸ್ಟಿಕ್ ಗೇಮ್ಸು ಇದರಿಂದ ಇವೆಲ್ಲ ಏನಪ್ಪ ಅಂದರೆ ಫ್ಯೂಚರ್ ಪ್ರಾಡಕ್ಟ್‌ಗಳು. ಒಂದು ಯುಬಿಟ್ ಕಾರ್ಡ್‌ನಲ್ಲಿ ಸೇವ್ ದ ಡೇಟ್ ಅಂದರೆ ಯುಬಿಟ್ ಕಾರ್ಡ್ಸ್ ಅನ್ನೋದು ವ್ಯಾಲೆಂಟೈನ್ ಎಕ್ಸ್ಟ್ರಾ ವೆಂಗಾಜಾದಲ್ಲಿ 65% ಡಿಸ್ಕೌಂಟ್ ಸಿಗ್ತಾ ಇದೆ. ಆನ್ ಶಾಪಿಂಗ್ ಫಾರ್ ಬಿಗ್ ಬ್ರಾಂಡ್ಸ್. ಯೇ ದಿಲ್ ಕಾ ಮಾಮ್ಲಾ ಹೈ. ಇದು ನಮ್ಮ ಒಂದು ಯುಬಿಟ್ ಕಾರ್ಟ್‌ನ ಒಂದು ಒಂದು ಅತ್ಯುತ್ತಮವಾದ ಒಂದು ಬ್ರ್ಯಾಂಡ್ ಆಗಿದೆ. ಯುನಿಟಿ ಮೆಟಾ ಅನ್ನೋದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಈಗ ಕೇವಲ ನೀವು $31 ಕೊಟ್ರೆ $60 ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಯುಬಿಟ್ ಕಾರ್ಟ್ ಗಿಫ್ಟ್ ವೋಚರ್ ಆಫರ್ ಎಂಡ್ ವೆರಿ ಸೂನ್. ಇದೇನು ಡೇಟ್ ಏನಿಲ್ಲ. ವೆರಿ ಸೂನ್ ಎಂಡ್ ಆಗುತ್ತೆ. ಯಾರೆಲ್ಲ ಯುಬಿಟ್ ಕಾರ್ಡ್, ಪೆಟ್ರೋ ಕಾರ್ಡ್ ಬೇಕು ಅಂದರೆ $31 ಹಾಕಿ ನೀವು ubitcart.comಗೆ ಹೋದರೆ ಎಲ್ಲ ಪರ್ಚೇಸ್ ಮಾಡ್ಕೋಬೋದು. ಮತ್ತು ಆಲ್ರೆಡಿ 8 ದೇಶನ ಈ ಸಂಸ್ಥೆ ಕೊಟ್ಟಾಗಿದೆ. ಇದು 8ನೇ ದೇಶ. ವೆಲ್ಕಮ್ ಟು ಗ್ರ್ಯಾಂಡ್ ಇಂಟರ್ನ್ಯಾಷನಲ್ ಈವೆಂಟ್ ಇನ್ ವಿಯೆಟ್ನಾಂ. ಇದರಲ್ಲಿ ಒಂದು ಅತ್ಯುತ್ತಮವಾದ ಯುನಿಟಿ ಎಫೆಕ್ಸ್ ಅನ್ನೋದು ಲಾಂಚ್ ಆಯಿತು. ಈಗ ಇದು 10ನೇ ಒಂದು ದೇಶನ ಡಿಕ್ಲೇರು ಮಾಡಿದೆ. ಯುನಿಟಿ ಮೆಟಾ ಟೋಕನ್ ಗ್ಲೋಬಲ್ ಲೀಡರ್ಸ್ ಕನ್ವೆನ್ಷನ್ ಮಲೇಷ್ಯಾದಲ್ಲಿ ಈ ವರ್ಷ 2024ನಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ಭರದಿಂದ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ಇದೊಂದು ಅವಕಾಶ ನೋಡಿ. ಗ್ಲೋಬಲ್ ಲೀಡರ್ ಕನ್ವೆನ್ಷನ್ ಅಂತ ಮಲೇಷ್ಯಾ ಟ್ರಿಪ್ನ ಬಿಟ್ಟಿದ್ದಾರೆ. ಅದು ಈ 15ರವರೆಗೆ ಮಾತ್ರ. 1,000 ಜನ ತಗೊಳ್ತಾರೆ. ಆಲ್ರೆಡಿ 800 ಜನ ಆಗೋಗಿದೆ. ಇದೀಗ ಬಂದ ಸುದ್ದಿ ಏನಂದ್ರೆ 800 ಸೀಟ್ ಫುಲ್ ಔಟ್. ಇನ್ ಓನ್ಲಿ 200 ಇದೆ. ಸೆಲ್ಫ್ ಸ್ಟೇಕ್ $8,000 ಮಾಡಿದವ್ರಿಗೆ ಏನೆಲ್ಲ ಬೆನಿಫಿಟ್ ಸಿಗೋದ್ರ ಜೊತೆಗೆ ಒಂದು ಮಲೇಷ್ಯಾ ಟ್ರಿಪ್, 1 ಟಿಕೆಟ್ ಫ್ರೀ. ಇಲ್ಲ ಕಪಲ್ ಬರ್ತೀನಿ ಅಂದರೆ $15,000ಗೆ. ಇದು ಫ್ರಮ್ ಫೆಬ್ರವರಿ 1ರಿಂದ 15th ಫೆಬ್ರವರಿ 2024ವರೆಗೆ ಮಾತ್ರ. 200 ಜನ ಯಾವಾಗ ಆಗ್ತಾರೆ 1-2 ದಿನದಲ್ಲೇ ಭವಿಷ್ಯ ಮುಗಿದೋಗುತ್ತೆ. ಇದು ಕೇವಲ 1,000 ಜನಕ್ಕೆ ಮಾತ್ರ. ಓನ್ಲಿ 1000 ಅಚೀವರ್ಸ್ಗೆ ಮಾತ್ರ ಇರೋದು. ಇಲ್ಲ ನಮ್ಮ ಕೈಲಿ ಅಷ್ಟು ದುಡ್ಡು ಹಾಕೋಕ್ಕಾಗಲ್ಲ ಅಂದರೆ ತಮ್ಮ ಐಡಿನ $1,000ನಲ್ಲಿ ಮಾಡಿಕೊಂಡು 4 ಅಚೀವರ್ಸು ಇನ್ನು 4 ಡಿಫ್ರೆಂಟ್ ಲೆಗ್ನಲ್ಲಿ ಬಂತು ಅಂದರೆ ಈ 15ನೇ ತಾರೀಕು ಒಳಗಡೆ 1,000 ಆಗೋದ್ರೊಳಗಡೆ ನಿಮ್ದೇನಾದ್ರು ಆಯಿತು ಅಂದರೆ ನಿಮಗೂ ಈ ಮಲೇಷ್ಯಾ ಟ್ರಿಪ್ಗೆ 1 ಟಿಕೆಟ್ ಸಿಗುತ್ತೆ. ಇದನ್ನೇ ಸೆಲ್ಫ್ ಸ್ಟೇಕ್ 8,000, ಕಪಲ್ಗೆ 15,000. ಇಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ $1,000 ಹಾಕ್ಕೊಂಡು 4 ಜನನ 4 ಡಿಫ್ರೆಂಟ್ ಲೆಗ್ನಿಂದ ಮಲೇಷ್ಯಾ ಟ್ರಿಪ್ ಅಚೀವರ್ ಮಾಡಿದ್ರೆ ನಿಮ್ಗೆ 1 ಟಿಕೆಟ್ ಸಿಗುತ್ತೆ. ಇದು 1st ಫೆಬ್ರವರಿಯಿಂದ 15th ಫೆಬ್ರವರಿಗೆ ಮಾತ್ರ. ಓನ್ಲಿ ಫಾರ್ 1000 ಪಾರ್ಟಿಸಿಪೆಂಟ್ಗೆ. ಆಲ್ರೆಡಿ 800 ಜನ ಆಗಿದಾರಂತೆ. 800 ಟಿಕೆಟ್ 6 ದಿನದಲ್ಲಿ 800 ಟಿಕೆಟ್ಗಳು ಆಗೋಗಿದೆ. ಇನ್ನು ಉಳಿದಿರೋದು 200 ಪೀಪಲ್ಸ್ಗಳು ಮಾತ್ರ. ಯಾರಿಗುಂಟು ಯಾರಿಗಿಲ್ಲ ನೋಡಿ ಮ್ಯಾಕ್ಸಿಮಮ್. ಅದಾದ್ರೆ ಇವರೆಲ್ಲ ಮ್ಯಾಕ್ಸಿಮಮ್ ನಮ್ಮ ಟೀಮ್ನಲ್ಲಿ ಕಪಲ್ ಟಿಕೆಟೇ ಜಾಸ್ತಿ ಆಗಿರೋದು. ಇದಿಷ್ಟು ಒಂದು ಇನ್ಫಾರ್ಮೇಶನ್ ವಿಡಿಯೋನ ನೋಡಿ. ವಿಯೆಟ್ನಾಂನಲ್ಲಿ ನಡೆದಂಥ ಒಂದು
कि नेटवर्क मार्केटिंग के इतिहास में आज हम सब एक हिस्ट्री लिखने की तैयारी कर रहे हैं, एक ऐसी हिस्ट्री जो आप रहे ना रहे, हम रहे ना रहे, वो हमेशा बात की जाएगी उस हिस्ट्री की, हमेशा बात करेंगे लोग। They call me master, but I don't know faster. ಇದಿಷ್ಟು ಇನ್ಫಾರ್ಮೇಷನ್ಗಳು. ಈಗ ಗೌರ್ಮೆಂಟು ಕೂಡ ಕ್ರಿಪ್ಟೋ ಅನ್ನೋದನ್ನ ಲೀಗಲ್ ಆಗಿ ಇದೇ ಮಾರ್ಚ್‌ನಲ್ಲಿ ಒಂದು 30% ಇರೋದನ್ನ 10% ಮಾಡ್ತಿದ್ದಾರೆ. ಅದೆಲ್ಲ ನಿಮಗೂ ಗೊತ್ತಾಗಿರುವಂಥ ವಿಚಾರಗಳು. ಅದ್ಭುತವಾದ ಸಬ್ಜೆಕ್ಟು. ಒಂದ್ಸರಿ ನೋಡಿ. ಎಲ್ಲರಿಗೂ ಕೂಡ ಸಮಸ್ಯೆಗಳಿದೆ. ಒಂದು ಸಮಸ್ಯೆನ ತೀರ್ಸ್ಕೊಳ್ಳೋಕೆ ಒಂದು ಅವಕಾಶ. ಯಾಕೆ ಅಂತಂದ್ರೆ ಒಂದು ಟ್ರೇಡ್ ವಿತ್ ಟ್ರೆಂಡ್ ಅಂತ ಹೇಳ್ಬೋದು. ಟೈಮ್ ಈಸ್ ಮನಿ. ಯಾರಿಗೋಸ್ಕರನೂ ಟೈಮ್ ಅನ್ನೋದು ಕಾಯಲ್ಲ. ಒಂದು ರೈಟ್ ಟೈಮು, ರೈಟ್ ಪ್ಲೇಸು, ರೈಟ್ ಪ್ಲಾಟ್‌ಫಾರ್ಮು, ರೈಟ್ ಮೂಮೆಂಟ್. ಒಂದು ಟೇಕ್ ಎ ಗುಡ್ ಡಿಸಿಷನ್. ಯಾರನ್ನೂ ನಾವು ಫೋರ್ಸ್ ಮಾಡ್ತಾ ಇಲ್ಲ. ಒಂದು ಒಳ್ಳೆ ಅವಕಾಶ. ಯಾಕೆ ಟ್ರೇಡ್ ವಿತ್ ಟ್ರೆಂಡ್. ಈಗ ಅಂಬಾಸಿಡರ್ ಕಾರು ನಂಬರ್ 1 ಇತ್ತು. ಬಜಾಜ್ ಸ್ಕೂಟ್ರು ನಂಬರ್ 1 ಇತ್ತು. ಕೋಡಕ್ ರೀಲು ಫೋಟೋದಲ್ಲೇ ನಂಬರ್ 1 ಕಂಪನಿ ಅದು. ನೋಕಿಯಾ ಮೊಬೈಲು 1996, 97ರಲ್ಲಿ ನಂಬರ್ 1 ಮೊಬೈಲ್ ಆಗಿತ್ತು ಆ ಬಟನ್ ಮೊಬೈಲ್. ಈಗೆಲ್ಲೋಯ್ತು? ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗೋಯ್ತು. ಅದನ್ನು ಅವ್ರಿಗೂ ಕೊಟ್ಟಿದ್ರು. ಈ ಆಂಡ್ರಾಯ್ಡ್ ಸಾಫ್ಟ್‌ವೇರ್ ಅನ್ನೋದನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅವರ ಆಫೀಸ್ ಹತ್ರನೂ ಹೋಗಿದ್ರು. ಆದ್ರೆ ಆ ನೋಕಿಯಾ ಮೊಬೈಲ್ ಅವತ್ತು ಅಕ್ಸೆಪ್ಟ್ ಮಾಡಲಿಲ್ಲ. ಅದಕ್ಕೆ ಅವ್ರು ಅಕ್ಸೆಪ್ಟ್ ಮಾಡದೇ ಇರೋದಕ್ಕೆ ಅವರು ಮಾರ್ಕೆಟಿಂದನೇ ಔಟ್‌ಡೇಟೆಡ್ ಆಗೋದ್ರು. ಅಪ್ಡೇಟ್ ಮಾಡ್ಕೊಳ್ಳಿಲ್ಲ, ಔಟ್‌ಡೇಟೆಡ್ ಆಗ್ಬಿಟ್ರು. ಅದಕ್ಕೆ ನೆಟ್‌ವರ್ಕ್ ಮೀನ್ಸ್ ಅನ್ನೋದು ನೆಟ್ ವರ್ತ್. ಪಟಾಪಟ್ ನೋಡಿ. ನೇಮು, ಇಮೇಲ್ ಐಡಿ, ಮೊಬೈಲ್ ನಂಬರ್ ಹಾಕೊಂಡು ಪ್ಲೇ ಸ್ಟೋರ್‌ನಲ್ಲಿ ನಿಮಗೆ ಇಷ್ಟವಾದ ಬ್ಲಾಕ್ ಚೈನ್‌ನ ಇನ್‌ಸ್ಟಾಲ್ ಮಾಡಿಕೊಂಡು ಗೆಟ್ ರೆಡಿ ಟು ರಾಕ್ ಮಾಡಿ ಅಂತ ಹೇಳ್ತಾ, ಇಷ್ಟು ಹೊತ್ತು ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸಿ ಧನ್ಯವಾದಗಳು. ಈಗ 8 ಗಂಟೆಗೆ ಹಿಂದಿ ಪ್ಲಾನ್ ಪ್ರೆಸೆಂಟೇಷನ್ ಇದೆ. ಯಾರಾದರೂ ಇದ್ರೆ ಇನ್ವೈಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.